ಒಂದು ಕೇಳಿ, ಗೌಡ್ರ ಮನೆಗೆ ಒಂದು ಕೇಳಿ, ಮತ್ತೆ ಇದು ಕಾಡಂತ್ಯ ಶಿವಾನಂದ ಗೌಡ್ರು ಇದ್ದಾರೋ ಇಲ್ವೋ ಅಂದ್ರೆ ಮೊದಲು ಒಳ್ಳೆ ಮನೆಯಲ್ಲಿ ಇದ್ದಾರೋ ಅಲ್ಲ ಬೇರೆ ಕಾರ್ಯಾರ್ಥವಾಗಿ ಹೋಗಿದ್ದಾರೋ ನಾನೆಲ್ಲ ಇದ್ದೇನೆ. ಶಾಸ್ತ್ರಿಗಳು ಬನ್ನಿ ಓ ಬನ್ನಿ ಶಾಸ್ತ್ರಿಗಳು ಬನ್ನಿ 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 ಬನ್ನಿ. ಏ ಗೌರಿ ಕಸುಬರ್ಕೆ ತಗೊಂಬರ್ರೆ ನೋಡ್ರಿ. ಇದೇನು ಇದು ಒಳ್ಳೆ ಶಾಸ್ತ್ರಿಗಳೇ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಹೇಳಿ ಗೌಡಿ ಕಸಬರ್ಕೆ ತಗೊಂಬ ಅಂತ ಹೇಳಿದ್ರೆ ಹಾಗಲ್ಲ. ಇಲ್ಲೆಲ್ಲ ಪ್ರಾಣಿಗಳೆಲ್ಲ ಹೊಲಸು ಮಾಡಿದ್ದಾವೆ, ಅದನ್ನೆಲ್ಲ ಚೊಕ್ಕ ಮಾಡ್ಬೇಕಲ್ಲ. ನಮಗೆ ಗೊತ್ತಿಲ್ವ ನಿಮ್ಮ ಮನೆ ಅಂಗಳ ಅಂದ್ರೆ ಹೇಗೆ? ಏನು ಅಪ್ಪ ಮಗ ಇಬ್ರು ಒಟ್ಟಾಗಿ ಬಂದ್ರಿ? ಅಲ್ಲ, ಒಟ್ಟಾಗಿಂದ್ರೆ ಒಟ್ಟಾಗಿ ಬರುವ ಸನ್ನಿವೇಶ ಆಗಿ ಹೋಯ್ತು. ಕೇಳಿಕೊಂಡರೆ ಬಿಡ್ವಿ ನಾನೊಂದ ಸುಳ್ಳೆ ಚಲಬಲ್ಲದು ಬಿಡ್ವಿ ನಿಜದ ಮಾತಲ್ಲ. ಎಲ್ಲರೊಂದಾಗಿ ಮಾಡಿದ ಸರವೊಂದು ಇಲ್ಲವಾಗಿದೆ ಇದ ಯಾರು ಇದರಿದು ಗೌಡರೇ. ಬರಬೇಕಾದಂತಹ ಅನಿವಾರ್ಯತೆ ಒಂದು ಆಗಿ ಹೋಗಿದೆ. ಅಲ್ಲದೆ ಇದ್ರಿ ಹೊತ್ತಲ್ಲದ ಹೊತ್ತಿನಲ್ಲೆಲ್ಲ ನಿಮ್ಮ ಮನೆ ಅಂಗಳಕ್ಕೆ ನಾನು ಬರ್ತೇನೆ. ಬರಬೇಕಾದಂತಹ ಸನ್ನಿವೇಶ ಏನು? ಊರಿನ ಕುರಿತಾಗಿ ನಾವು ಹೊಂದಿದ ವಿಶ್ವಾಸ, ದೇವರಲ್ಲಿ ನಾವಿರಿಸಿದ ಶ್ರದ್ಧೆ ಎರಡಕ್ಕೂ ಬೆಲೆ ಇಲ್ಲ ಅಂತ ಆಗಿದೆ. ಅಲ್ಲ, ಈಗ ನಾವು ಹೊಲಕ್ಕೆ ಬೇಲಿ ಹಾಕುದು ಯಾಕೆ ಹೇಳಿ? ಯಾಕೆ? ಬೆಳೆಗೆ ರಕ್ಷಣೆ. ಯಾವುದೇ ಮೃಗಗಳು ಒಳಗೆ ಬರಬಾರ್ದು ಅಂತ ಬೇಲಿ ಹಾಕ್ತೇವೆ. ಈಗ ಬೇಲಿಯೇ ಎದ್ದು ಹೊಲ ಮೇಲಿತ್ತು ಅಂತ ಆದ್ರೆ ಹಾಗಾಯ್ತೇನ್ರಿ? ಬೇಲಿಗೆ ನಾವು ಹೊಲ ಹಾಕುದು ಯಾಕೆ? ಬೇಲಿಗೆ ಹೊಲ ಹಾಕುದಲ್ಲ, ಹೊಲಕ್ಕೆ ಬೇಲಿ ಹಾಕುದು. ಬೇಲಿ ಹಾಕುದು ಯಾಕೆ? ಯಾವ್ದು ಕಳ್ಳ ಕಾಕರು ಬರಬಾರ್ದು, ಪ್ರಾಣಿಗಳು ಬರಬಾರ್ದು ಅನ್ನುವುದಕ್ಕೆ ಹಾಕುದು. ಚೆಂಡೆಗೆ ಹಗ್ಗಕ್ಕೆ ಕುಟ್ಟಿ ಹಾಕುದು ಯಾಕೆ? ಶಂಕಿ ಇಳಿಬಾರ್ದು ಅಂತ ತಲೆಗೆ ಹಾಕಬೇಕು ಕುಟ್ಟಿ. ಏನು ನಾನು ತಲೆ ಬಿಸಿಯಲ್ಲಿದ್ದೇನೆ. ನಾವು ಬೇಡ್ತಿದ್ದೆ ಮಾತಾಡ್ತಾರಲ್ಲ ಶಾಸ್ತ್ರಿಗಳು. ಹಾಗಲ್ಲ, ಅದು ಅವರವರ ಅನುಭವ ಅಲ್ವ ಹೇಳು. ಈಗ ನನ್ನ ಅನುಭವವನ್ನು ಅವನಂದ ಕೇಳಲಿಕ್ಕೆ ಆಗ್ತದ ಅಥವಾ ಅವನ ಅನುಭವ ನನ್ನದಾಗಿ ಉಳಿದಿಲ್ಲ. ಅವರವರ ಅನುಭವಕ್ಕೆ ಅನುಗುಣವಾಗಿ ಅದೆಲ್ಲ ಬಿಡಿ. ಈಗ ನಾನು ಯಾಕಿದನ್ನು ಹೇಳಿದೆ, ಊರ ಕಾಯುವುದಕ್ಕೆ ಯಾರಿರುವವರು? ಗೌಡ್ರು. ಹೌದೇ, ಯಜಮಾನರು. ಆದ್ರೆ ನಿಮ್ಮನ್ನು ಕಾಯುವುದಾರು ದೇವರೇ ಅಲ್ಲ. ದೇವರು ಊರು ಕಾಯುವುದಕ್ಕಿದ್ದವರು ಅಲ್ಲೋ. ಹಾಗೆಂದು ಊರು ಕಾಯುವುದಕ್ಕೆ ದೇವರಿದ್ದಾರೆ ಅನ್ನುವುದಕ್ಕಾಗಿ ನಾವು ದೇವಾಲಯಕ್ಕೆ ಬಾಗಿಲು ಹಾಕದೆ ಬರ್ಲಿಕ್ಕೆ ಆಗ್ತದೆ? ಇಲ್ಲ, ದೇವಾಲಯಕ್ಕೆ ಬಾಗಿಲು ಹಾಕ್ಬೇಕು. ಅಂದ್ರೆ ದೇವಾಲಯದ ರಕ್ಷಣೆ ನಾವು ಮಾಡಬೇಕು. ನೀವು ಮಾಡ್ಬೇಕು ಅಲ್ವಾ? ಯಾಕೆ? ಅದು ಕಲ್ಲ ದೇವರು, ಅದು ಎಂದು ಬಂದು ರಕ್ಷಣೆ ಮಾಡ್ಲಿಕ್ಕಿಲ್ಲ. ನಮ್ಮ ದೇವರು ನಮಗೆ ಬೇಕು ಅನ್ನುವುದಕ್ಕಾಗಿ ಊರಿನವರೆಲ್ಲ ಸೇರಿ ಅಲ್ವೇನೋ ಅವತ್ತು ಒಂದು ದೊಡ್ಡ ಕಂಠಿಹಾರ ಮಾಡಿ ಹಾಕಿದ್ದು. ಹೌದು, ನಿಮ್ಮ ಆಡಳಿತದಲ್ಲಿ ಆದದ್ದು. ಊರಿನ ಕ್ಷೇಮಕ್ಕಾಗಿ ಏನು ಹೇಳಿ ಗೌಡ್ರೆ? ಏನಾಯ್ತು? ಮಾಲೆ ಏನು ಎಲ್ಲ ನೋಡ್ಬೇಕು. ಸರಿ, ನೋಡಿದೆ. ಎಲ್ಲಿ ನೋಡ್ದೆ? ನೀರು ಹೋಗುವ ಜಾಗ ಎಲ್ಲೂ ನೋಡ್ದೆ. ಆಮೇಲೆ ನೀರು ಹೋಗೋ ತೂತಿಗೆ ಕಟ್ಟಿ ಹಾಕಿ ತಿರುಗಿಸಿ ಎಲ್ಲಾದ್ರೂ ಉಂಟಾ ಅಂತ ಹೇಳಿ ಕಸಗಟ್ಟಿ ಹೋದಕ್ಕೆ ಬಂತು, ವಿನಃ ಬೇರೆ ಏನು ಸಿಗ್ಲಿಲ್ಲ. ಅಲ್ಲ, ಬಾಗಿಲು ಭದ್ರ ಮಾಡಿ ಹಾಕಿಲ್ಲಂದ್ರೆ ಅವ ಕಾಲದ ಬಾಗಿಲೇ ಹಾಕುದು ಸರಿ ಹಾಕಿದ್ದೇವೆ, ಆದ್ರೆ ಅದಕ್ಕೆ ಚಿಲಕ ಇಲ್ಲ, ಅಷ್ಟೇ ಕಷ್ಟ ಆಗುತ್ತೆ. ಕಷ್ಟ ರೀ, ಹಳೆ ದೇವಸ್ಥಾನ ಅಲ್ಲ. ಅಲ್ಲೇ ನಿಮ್ಮ ಹತ್ರ 1000 ಸಲ ಹೇಳಿದೆ ನಾನು, ಏನೇನಿಲ್ಲ ಬಾಗಿಲಿಗೆ ಒಂದು ಚಿಲಕಾದ್ರೂ ಗಟ್ಟಿಯದ್ದು ಮಾಡಿ. ನೀವು ನೆಗಾಡ್ಬೇಡಿ, ಮಾತಾಡೋದು ನೆಗಾಡ್ಬೇಡಿ. ಅಲ್ಲ, ಏನಾಯ್ತು ಈಗ? ಕಂಠ್ಯಾರ ಯಾರು ತೆಗಿದ್ರೆ? ಯಾರು ತೆಗಿದ್ರೆ? ನೀವು ನನ್ನದನ್ನ ನಾನೇ ತೆಗೆದು ಮುಂದವಾಗಿದ್ದಾರೆ. ದೇವಸ್ಥಾನಕ್ಕೆ ಹೋಗೋರು ನೀವೇ ಇಬ್ಬರಲ್ಲೇನ್ರಿ? ಕಳ್ಳ ಯಾರೋ ಗೊತ್ತಿಲ್ಲ, ಇನ್ನೊಮ್ಮೆ ಸ್ಪಷ್ಟವಾಗಿ ಹೇಳಿ. ಅವನಿಗೆ ಹೇಳುವಾಗ ಭಾವಾವೇಶಕ್ಕೆ ಒಳಗಾಗ. ಯಾಕಂದ್ರೆ ಮುಗ್ಧ ಅಲ್ವಾ? ಅದು ದೇವರ ಹಾರ ಕಾಣೆಯಾಗಿ ಹೋಯ್ತು ಅನ್ನುವಲ್ಲಿಂದ ಹೀಗೆ ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ವಾಕ್ಯ ಪೂರ್ತಿ ಮಾಡುವುದೇ ಇಲ್ಲ. ಅಪ್ಪಯ್ಯ ಕಳ್ಳ ಯಾವುದು ಗೊತ್ತಿಲ್ಲ, ಹೀಗೆ ಹತಾಶೆಯಿಂದ ಹೇಳಿ. ಇದು ನೀವೇ ಇಬ್ರು ಇರೋದು, ದೇವಸ್ಥಾನಕ್ಕೆ ಹೋಗೋರು ನೀವೇ ಇಬ್ರು. ಒಳಗಿನ ಅವ್ರು ಬಿಟ್ರು ನೀವು. ನಾವಿಬ್ಬರೇ ಹೋಗೋದು. ಇದು ನೀನ್ ತೆಗೆದಿದ್ಯಾ? ನಾನು ನೋಡ್ಲಿಲ್ಲ, ಅಪ್ಪಯ್ಯ ತೆಗೀಲಿಲ್ಲ. ಅಪ್ಪಯ್ಯ ತೆಗೆದನ್ನು ನಾನು ನೋಡ್ಲಿಲ್ಲ. ಅಪ್ಪಯ್ಯ ತೆಗೀಲಿಲ್ಲ, ನಾನು ನೋಡ್ಲಿಲ್ಲ ಏನಾಯ್ತು ಅಂತ ಹೇಳಿ. ನೋಡ್ಲಿಲ್ಲ ಅಂದ್ರೆ ಅರ್ಥ ಬೇರೆ ಆಗ್ತದೆ. ನೀವು ತೆಗೆದು ಒಮ್ಮೊಮ್ಮೆ ಆಚೆ ಇಡ್ತೀರಲ್ಲ. ಯಾವುದು? ದೇವರು ತೆಗೆದು ಆಚೆ ಇಡ್ತೀರಿ. ಈಗ ಕೆಲವು ದಿವಸದಿಂದ ಪೂಜೆಗೆ ಹೋಗುದು ನೀನೇ ಅಲ್ವೇನು? ಹೌದಪ್ಪಯ್ಯ. ನನಗೆ ಊರಿನಲ್ಲಿ ಸ್ವಲ್ಪ ನನಗೆ ಅದ್ರ ಬಗ್ಗೆ ಗಮನ ಇರಲಿಲ್ಲ, ನಾನು ನೋಡ್ಲಿಲ್ಲ. ಕಂಠಿ ಹಾರ ಇತ್ತಲ್ಲಿ ಸರಿ ನೋಡಿದ್ದೇನೆ, ಈಗ ಕಾಣಿಸುವುದಿಲ್ಲ. ಹಾಗೆಂದು ಈಗ ಇತ್ತೀಚೆಗೆ ನಾವಿಬ್ಬರೇ ಅಲ್ಲ, ಅಲ್ಲಿ ಮತ್ತೊಬ್ಬ ಇದ್ದಾನೆ, ಇನ್ನೊಬ್ಬ ಬಂದಿದ್ದಾನೆ. ಹೌದೌದು, ಪೂಜೆಗೆಲ್ಲ ಅಲ್ಲ, ನಿಮ್ಮಿಬ್ಬರಿಗೆ ಪುರುಸೋತ್ತಿಲ್ಲ ಅಂತ ಮತ್ತೊಬ್ರು ಪೂಜೆ ಉಪಾರ್ಚಕಲ್ಲ. ಅಲ್ಲ, ನಾವು ಮಾಡಿದ್ದಲ್ಲ. ಯಾವೊಬ್ಬ ಬೇಡ್ರ ಜಾತ್ಯಾವ ದಿನ್ನ ಅಂತೆ, ದಿನ್ನ. ಹೌದೌದು, ಬೇಡ್ರ ಜಾತ್ಯಾವ. ಮತ್ತೆ ಕೇಳುವಾಗ ಹೇಳಿದದ್ದು ಗೌಡ್ರೆ ನಮಗೆ ಇಲ್ಲಿ ಊರಿನಲ್ಲಿ ಇರ್ಲಿಕ್ಕೆ ಹೇಳಿದ್ದಾರೆ. ಅಲ್ಲ, ನೀವು ಹೇಳಿದ್ದಾರೆ. ಅಲ್ಲಪ್ಪ, ನಾನು ಊರಿನಲ್ಲಿ ಇರಿ ಅಂತ ಹೇಳಿದ್ದೀರ.
ಊರ್ನಲ್ಲಿ ಇರಿ ಅಂತೆ. ಹೌದೌದು. ಈಗ ಊರಿನಲ್ಲಿ ರೀತಿ ಇಡ್ರಿ, ಈಗ ದೇವಸ್ಥಾನದೊಳಗೆ ಬರ್ಲಿಕ್ಕೆ ಪ್ರಾರಂಭ. ದೇವಸ್ಥಾನ ಅವನದ್ದೇ ಕೆಲಸ. ಕೇಳುತ್ತ ಗೌಡ ಕೇಳುತ್ತ ಗೌಡನು ಕಿಡಿ ಇಡುತ್ತ ರಾಜದಿ ನಡೆದಂತೆ ಕೇಳುತ್ತ ನೀವು ಭಯಂಕರವಾದ ಬಡಗಿನ ಚೆಂಡೆ ಎನ್ನುವಾರು ಸಿರಿಕಂಚಿನ ಚೆಂಡೆಗೆ ಹಾರ್ತೀರಿ. ಅಲ್ಲಲ್ಲ, ನನಗೆ ಸಿಟ್ಟು ಬಂದಿದೆ ಈಗ. ಅಲ್ಲ ಏನು ಯಾರು ಬೇಡ ಸಿಟ್ಟು ಬಂದು ನಿಮ್ಮ ಮುಖ ನೋಡ್ಲಿಕ್ಕೆ ಆಗುದಿಲ್ಲ. ಒಟ್ಟೆ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು. ಆಗಲ್ಲ, ಸಿಟ್ಟು ಬಂದ್ರೆ ಮುಖ ನೋಡುವಾಗ ಭಯ ಆಗುತ್ತದೆ. ಮುಖ ನೋಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಮುಖ ಕುರೂಪಿ ಅಂತ ಹೇಳಿದಾಗ ಹಾಗಲ್ಲ. ಅಂದ್ರೆ ನೀವು ಅದೇ ಹೇಳುದಂದ್ರೆ ಅಲ್ಲ ಗೊತ್ತಿಲ್ಲ. ಗೌಡ್ರೆ, ನೀವು ತಾಕಿದ ಚಿನ್ನ ಎನ್ನುವ ದೇವಸ್ಥಾನದೊಳಗೆ ಬಂದು ಗಂಧಮ ಗುಡಿಯನ್ನೆಲ್ಲ ಅಶುದ್ಧ ಮಾಡಿ ಹಾರವನ್ನು ಕಟ್ಟಿದ್ದಾರೆ ಅಂತ ಅಪ್ಪ ಹೇಳ್ತಾ ಇದ್ದಾರೆ. ನೀವೇನು ಅವರ ಕುರಿತಾಗಿ ಒಂದು ಅನುಕಂಪದಿಂದ ಮನೆ ಕಟ್ಟಿ ಕೂತುಕೋ ಅಂತ ಹೇಳಿದ್ರಿ. ಅದೇ ಹೇಳುದು, ವ್ಯಕ್ತಿಯ ಪೂರ್ವಾಪರ ಅಲ್ಲ ಸರಿ ನೋಡದೆ ನಿಮ್ಮ ಈ ಉದಾರ ಬುದ್ಧಿ ಕೆಲವು ಸಲ ನಮ್ಮ ಕುತ್ತಿಗೆಗೆ ಒಂದು ತಂದ ಕೆಲಸ ಆಗ್ತದೆ. ನಾವು ಇಲ್ಲೇ ಮಾತಾಡ್ತಿರ್ತೇವೆ, ಮತ್ತು ಏನು ಮಾಡುದು? ಕೆಲವು ಬೇಡರ ಗುಣಗುಗಿದಿ ಬೇಡರ ಗುಣಗುಗಿದಿ ಬೆಳಬಿಡುವುದೇ ಗುಲದಿ ಗುಳಿದಿ ಯಾವ ರೀತಿಯ ಕಾರ್ಯಕ್ರಮವನ್ನು ಕೈವೆ ಧೈರ್ಯದೋಳು ಏನು ಮಾಡ್ತಾ ಇದ್ಯಾ? ಏನು ಮಾಡ್ತಾ ಇದ್ಯಾ? ಎಷ್ಟು ದೂರವನ್ನು ಕೂತ್ಕೊಂಡಿದ್ಯಾ? ಯಾರನ್ನು ಕೇಳಿ ಕೂತಿದ್ಯ? ಯಾರು ಬರ್ಲಿಕ್ಕೆ ಹೇಳಿದ್ರು ನೀನು? ಏನು ಮಾತಾಡ್ತಾ ಇದ್ಯ? ಯಾರ ಅಪ್ಪಣೆ ತಗೊಂಡು ಬಂದಿದ್ದೀನಿ? ಇನ್ನು ಹೀಗೆ ಮಾಡ್ಲಿಕ್ಕಿಲ್ಲ. ದೇವಸ್ಥಾನ ಬಿಟ್ಟು ಹೋಗಿ ಮಂಡ್ಯ ಹೊಡಿತೇನೆ. ಅಧಿಕಾರಿಗಳೇ ನಿಮ್ಮ ಪಾದ ಸೇವಕನು ಅಧಿಕವಾಣಿಗಿಲ್ಲ ಸತ್ಯ ಪೇಳುವಿನು ಅಧಿಕ ದೈವಗಳಲ್ಲಿ ಶಿವನೆಂದು ತಾನು ಅಧಿಕ ಪಾಪವ ಪರಿಹರ ಜೀವನವನು ಅಧಿಕಾರಿಗಳೇ ಅಧಿಕಾರಿಗಳೇ, ಓ, ಒಂದು ಕಾಲದಲ್ಲಿ ಗತಿಗೋತ್ರ ಇಲ್ಲದೆ ಇದ್ದಂತಹ ನನಗೆ ಆಶ್ರಯವನ್ನು ಕೊಟ್ಟವರು ನೀವು. ಹೌದಾ? ನಿಮಗೆ ಯಾವತ್ತೂ ಕೂಡ ನಾನು ಸುಳ್ಳನ್ನಾಡುವುದಿಲ್ಲ. ಹಾಗಾಗಿ ಇವರು ಮಾಡಿದ ಆರೋಪ ಸರಿಯಲ್ಲ. ನಾನು ಕದಿರಿಲ್ಲ ಸ್ವಾಮಿ. ಕದ್ದಿದ್ದಿ. ಓಯ್ ಸ್ವಾಮಿ, ಮಾತಿನಲ್ಲಿ ಚತುರತೆಯ ನೀತ ತೋರ್ಬನಿವನು ಪಾತಕವನು ಪಾಪ ಕಾರ್ಯಕ್ಕೆ ಹೇಸದಿ ಕರಿವನು ಈತನಿಂದಲೇ ಆದುದಿ ಕಾರ್ಯ ಎಂದರದ ಶಾಸ್ತ್ರದ ಕಥೆಯಿಂದ ಓಯ್, ಅವ ಒಬ್ಬ ಹೇಳಲಿಕ್ಕೆ ನೀವು ಅದನ್ನು ನಂಬಲಿಕ್ಕೆ ಹೌದು. ಅಲ್ಲ. ಹಾ? ಸ್ವಲ್ಪ ಆದ್ರೂ ಒಂದು ವ್ಯವಹಾರ ಜ್ಞಾನ ಬೇಡವಾ ನಿಮಗೆ? ಏನಾಯ್ತು ರೇ? ಈಗ ನೀವು ಹಾರ ಎಲ್ಲಿ ಕೇಳಿದ್ರೆ ಹೌದಾ? ಹೌದು. ಕದ್ದದ್ದು ಯಾಕೆ ಕೇಳಿದ್ರೆ? ಹೌದು. ಏನ್ ಹೇಳಿದ ಅವ? ಓ, ನನ್ನ ಹತ್ರ ಇಲ್ಲ, ನಾನು ಕದಿಲಿಲ್ಲ ಅಂತ ಹೇಳಿದ. ಅಲ್ಲ, ಇಷ್ಟೊಂದು ಅಲ್ಲ ನೋಡ್ರಿ, ಕಟ್ಟವ ಯಾವತ್ತು ಕಟ್ಟಿದೆ ಇಷ್ಟೊಂದು ಲೋಕಜ್ಞಾನ ಇದ್ದ ನೀವು ಆಲೋಚನೆ ಮಾಡ್ಬೇಕೋ ಬೇಡ? ಈಗ ಕದ್ದ ಕಳ್ಳ ನಾನು ಅಂತ ಒಪ್ಪಿಕೊಳ್ತಾನೆ. ನೀವೇ ಕದ್ದಿದ್ದೇನೆ. ಅಲ್ಲ, ಕದ್ದ ಕಳ್ಳ ನಾನು ಅಂತ ಒಪ್ಪಿಕೊಳ್ತಾನ ಕೇಳುದ್ ನಾ. ಒಪ್ಪೋದಿಲ್ರಿ. ಹೌದಪ್ಪಯ್ಯ, ನೀನು ಕಟ್ಟಿದ್ಯಾ ಅಪ್ಪಯ್ಯ ಅಂತ ಹೇಳಿದ್ರೆ ಒಪ್ಪಿಕೊಳ್ತಾನ ಅವನು. ಹೌದಪ್ಪಯ್ಯ, ನೀನು ಕಟ್ಟಿದ್ಯಾ ಅಪ್ಪಯ್ಯ ಅಂತ ಕೇಳಿದ್ರೆ ಒಪ್ಪಿಕೊಳ್ತಾನ ಕದ್ದವನು. ಹೌದಪ್ಪಯ್ಯ, ನೀನು ಕದ್ದಿದ್ದೀಯ ಅಂತ ಎಂತ ಸಂಬಂಧ ಮಾತಾಡೋದು? ನನಗೆ ನಿಮ್ಮಿಬ್ಬರ ಮೇಲೆ ಅನುಮಾನ ಬರುತ್ತೆ. ಎಂತದ್ದು? ಅಲ್ಲ, ಅವ್ರು ಕದ್ದಿದ್ದೆ ಕೇಳುದು ಹಾಗಲ್ಲ. ಲೋಕದ
ರೂಢಿಯನ್ನು ಹೇಳಿದ್ದು. ಹಾ. ಒಬ್ಬ ಕಳ್ಳನನ್ನಾದ್ರೂ ವಿಚಾರಿಸುವುದು ಹೇಗೆ? ಹೇಗೆ? ಮದುವೆ ಸಂಬಂಧ ಮಾತಾಡಿದಾಗಲ್ಲ, ಆಗಲ್ಲ, ಆಗಲ್ಲ. ಯೋಗಕ್ಷೇಮ ಕೇಳುವುದಲ್ಲ, ಹಾ. 4 ಬಿಗಿಬೇಕು ದಪ್ಪ ಚರ್ಮದವನಿಗೆ. ಓಯ್, ಆಗ- ಯಾವನೇ? ರಾಜ ಒಟ್ಟು ಇವ್ನು ತಗೊಳ್ಳೋದು ನಾನು ಕೊಡೀನಿ. ಓಯ್. ನಿಜ ಬಂದಿತ್ತು. ನಿಜ ಬಂದಿತ್ತು, ನಿಜ ಬಂದಿತ್ತು ಅಲ್ವಾ? ನೋಡು ಮತ್ತೆ ನೋಡು, ಹೌದು ಮತ್ತೆ ನೋಡು. ಏನು ಗೌಡರೆ ಬರಿಯ ಹುಡುಗಾಟ ನಿಮ್ಮ ಬಗಾರಿಗೆ ಮಾನವಿಲ್ಲವಿದೇನು ಪಿಕಲಾಟ ಸರ್ವ ಕತ್ತುವ ನಿನ್ನೆನುತ್ತ ಚಿತ್ತಿದುವಿರೇನು ಚರಣದನೆ ನಂಬಿದವನೇ ನೋತ ಪರಿಬರಿಯೇ ಪ್ರಪಂಚದ ಜುಗ ಮರೆತು ಮಮತಿ ಮೋಕ್ಷ ಬೇಡುವೆ ಹರನ ಭಕ್ತನು ಜರುವ ಸತ್ತನು ಬರೆದು ದೋಷವು ಅವನನ್ನು ಏನು ಗೌಡರೆ ಬರಿಯ ಹುಡುಗಾಟ ನಿಮ್ಮ ಬಗಾರಿಗೆ ಮಾನವಿಲ್ಲವಿದೇನು ಪಿಕಲಾಟ ಗೌಡರಿ ಏನು ಗೌಡರೆ ಬರಿಯ ಹುಡುಗಾಟ ಏನ್ರಿ ಹೋಗ್ತಾ ಇದ್ದ ನಡ್ಕೊಂಡು ಬಂದಿರೋದ್ರಿ? ಯಾಕ್ರಿ? ಗೌಡ್ರೆ, ಓ ಏನು ಗೌಡ್ರೆ ಬರಿಗೆ ಹುಡುಗಾಟ? ಎಂತಾದ್ರಿ ಏನು ಮಾತಾಡ್ತೀರಿ ನೀವು? ಈ ಪ್ರಾಯದಲ್ಲೂ ಮಕ್ಕಳು ಮಾಡುವ ಕೆಲಸ ಮಾಡ್ತಾ ಇದ್ದೀರಲ್ಲ. ಓ ಏನು ಮಾತಾಡ್ತೀರ್ರಿ? ಮಕ್ಕಳು ಮಾಡೋ ಕೆಲಸ ಅಂತ ಹೇಳಿದ್ರೆ ಹಾಗಲ್ಲ, ಬರೀ ಮಕ್ಕಳಾಟಿಗೆ ಆಯ್ತಲ್ಲ. ಹಾಗೆ ಹಾಗೆ ಹಾರವನ್ನು ಕದ್ದದ್ದು ನನ್ನ ಅಪ್ಪ ಅಂತ, ಅಪ್ಪ ಅವಗತಿಯರಂತ ಹೇಳಿದರೆ ನೀವು ಕೇಳಿ ಅವನಿಗೆ ಹೊಡಿಲಿಕ್ಕೆ ಹೇಳಿದ್ದೀರಾ? ಹೌದು ಬೇಡ್ರಿ ದಿನ. ಹಾರ ಕದ್ದದ್ದು ಅವ ಅಲ್ಲ. ಹಾ ಆಹಾ, ಮತ್ತೆ ಅವರು ಹಾರ ಕದ್ದದ್ದು ಯಾರಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಿ? ಎಲ್ಲರ ಎದುರಿಗೆ 4 ಚಡಿ ಕೊಡ್ತೀವಿ. ನಿಮಗೂ ನಮಗೂ ಸಂಬಂಧ ಆಗುದಿಲ್ಲ. ನಿಮಗೆ ಹಾರ ಕದ್ದವ ಇಂಥವ ಅಂತ ಗೊತ್ತಾದ್ರೆ ನೀವೇನ್ ಮಾಡ್ತೀರಿ? ಒಂದು ಕೆಲಸ ಮಾಡ್ರಿ, ಅವ್ರನ್ನ ಕರ್ಕೊಂಡ್ರಿ, ಹಾ. ನಾವು ಜನರ ಎದುರಿಗೆ ಅವ್ರಿಗೆ ಸನ್ಮಾನ ಮಾಡ್ತೀವಿ. ಹೌದಾ? ಹಾಗಾದ್ರೆ ಬೇರೆ ಯಾರಲ್ಲ. ಯಾರ್ರಿ? ಹಾರ ಕದ್ದದ್ದು ನಮ್ಮ ಅಪ್ಪ. ಹಾಗಾದ್ರೆ ನಿಮ್ಮ ಅಮ್ಮನ ಕೊಳ್ಳಲು ಉಂಟೇನೆ? ಅಮ್ಮನ ಕೊಲ್ಲಲಿಲ್ಲ. ಹಾ? ಅದು ಎಲ್ಲವರಿಗೆ ಗೊತ್ತಿಟ್ಟ ಹಾ. ವಿಷಯ ನಾನು ಏನ್ರಿ ಬರೀ ನಗಾಡೋದೆಲ್ಲ ಮಾಡ್ತಾ ಇದ್ರಿ? ನಿಮ್ಮ ಹಳೆ ಕೈ ತ್ರಿಪುರ ಸುಂದರಿ ಇಲ್ವಾ? ಏನ್ರಿ ಹಾಗೆಲ್ಲ ಮಾತಾಡ್ಬೇಡ್ರಿ. ಅವಳ ಮಗಳು ರಾಣಿ ಇಲ್ವಾ? ನಮ್ಮನೆ ಕೆಲ್ಸಕ್ಕೆ ಬರೋಳು ತ್ರಿಪುರ ಸುಂದರಿ. ಅವಳ ಮಗಳು ರಾಣಿ ಇಲ್ವಾ? ಹಾ, ಸಣ್ಣ ಹುಡುಗಿ. ಸಣ್ಣ ಹುಡುಗಲ್ಲ, ಈಗ ಬೆಳೆದು ದುಡ್ಡವ ಇದ್ದಾಳೆ. ಇದು ಸಣ್ಣದು 4 ಆಗ್ತಿತ್ತು ಅವಳಿಗೆ. ಹೌದಾ? ಹೌದು. ಅವಳ ಮನೆಯಲ್ಲಿ ನಮ್ಮ ಅಪ್ಪ ಕೊಡದ ನಾನೇ ಕಣ್ಣಾರ ನೋಡಿದ್ದೇನೆ. ತೋರಿಸ್ತೇನೆ. ಹೆಣ್ಣಿನ ಆಸೆಯುಳ್ ಮುಕ್ಕಣ್ಣನ ಹರವ ಹೆಣ್ಣಿನ ಆಸೆಯುಳ್ ಮುಕ್ಕಣ್ಣನ ಹರವ ಏನಿದೇನು ಕಣ್ಣಿಗೆ ಕಾಣದ ರೀತಿ ಮಾಡಿದಿರೆ ಏನಿದು ಏನ್ರಿ ಶಾಸ್ತ್ರಿಗಳ ನಿಮ್ಮ ಬಗ್ಗೆ ನನ್ಗೆ ಒಳ್ಳೆ ಗೌರವ ಆಯ್ತು. ನಮ್ಮ ದೇವಸ್ಥಾನ ಪೂಜಾ ಭಟ್ಟರು ಮಾಡಿದ್ರ. ಈಗ ನೀವು ಊರಗೌಡ್ರು ಇಲ್ಲಿಗೆ ಬಂದದ್ದೇನು ಅಂತ ಇಲ್ಲಿ ಬಂದಂದ್ರೆ ನೀವ್ ಯಾಕ್ರಿ ಇಲ್ಲಿ ಬಂದಿದ್ರಿ? ಅಲ್ಲ, ನನಗೆ ಸ್ವಲ್ಪ ಒಂದು ಜಾತಕ. ಜಾತ್ರೆ ನೋಡಿ ಆಯ್ತಾ? ಜಾತಕದಲ್ಲಿ ಏನಿತ್ತಪ್ಪಯ್ಯ? ಅದು ನಿನ್ನ ಜಾತಕ ಅಲ್ಲ. ನಿನ್ನ ಜಾತಕದಾದ್ರಲ್ಲ ನಿನ್ನ ಹೇಳ್ಬೇಕಾದ್ರೆ ನಿನ್ನ ಜಾತಕ ತೋರಿಸಲಿಕ್ಕೆ ಯಾರಲ್ಲಿಗೆ ಹೋಗ್ತೀನಿ ನೀನು? ಅಲ್ಲ ಜಾತಕ ನೋಡಿ ಆಯ್ತೇನ್ರಿ? ಜಾತಕ ನೋಡಿ ಆಯ್ತಾ? ಇಲ್ಲ ಇಲ್ಲ, ನೋಡ್ತಾ ಇದ್ದೆ ಅಷ್ಟೇ ಹೋದ ನೀವು ಬಂದು ಏನಾಯ್ತು? ಏನ್ ಕೇಳ್ರಿ ಅವ್ರ ಗೌಡ್ರು ಏನೋ ತಲೆ ಬಿಸಿಲಿದ್ದಾರೆ. ಈಗ ಇಲ್ಲಿಗೆ ಯಾಕೆ ಬಂದ್ರು ಅಂತ ನಂಗೆ ಗೊತ್ತಿಲ್ಲ. ಅವರೇ ನನ್ನನ್ನು ಕರ್ಕೊಂಡು ಬಂದದ್ದು. ಬಾ, ನಿಮ್ಮ ಅಪ್ಪನೊಂದು ಸಂಖ್ಯೆ ಉಂಟು, ನಾವು ಹೋಗಿ ಈಗೀಗೆ ಮಾತಾಡುವ ಅಂತ ಹೇಳಿ ಅವರು ಕರ್ಕೊಂಡು ಇಲ್ಲಿ ಬಂದಾಗ ನೀವು ರಾಣಿ ಜೊತೆಯಲ್ಲಿ ಇದ್ದೀರಪ್ಪಯ್ಯ. ಈಗ ಊರಿಗೆ ಪ್ರಚಾರ ಆಗ್ತಾ ಹಚ್ಕೊಂಡ್ರ ಏನ್ ಹೇಳಿದ್ರು ಅವ್ರು? ಏನ್ ಮಾತಾಡಿ ಏನ್ ಮಾಡಿದ್ದೀರಿ ನೋಡಿ. ಕಂಟಿ ಹಾಲು ಕೊದ್ದಿದ್ದು ನೀವೇ ಅಂತ ಗೊತ್ತಾಗಿದೆ. ಒಳ್ಳೆ ರೀತಿಯಲ್ಲಿ ಒಪ್ಪಿಕೊಂಡ್ರಾಯ್ತು. ಕೇಳಿ ಕಿಡಿಕಿಡಿಯಾಗಿ ಛತ್ರಿಯೋ ಕೇಳಿ ಕಿಡಿಕಿಡಿಯಾಗಿ ಛತ್ರಿಯು ಬಾಳ ನೇತ್ರ ತೆರೆದಿಯಾಗಳು ಹೇಳಿದನು ನಾವ್ಯಾಳ ಪೂಜಲ ಪೂಜೆ
ಸಾಕ ಇವತ್ತೇ ಕೊನೆ. ಇವತ್ತೇ ಕೊನೆ ಮಾಡಿ ಬಿಡ್ತಾರ್ರಿ ನಿಮ್ಮ ಮಗ ನನ್ನ. ಅಲ್ಲ ತಪ್ಪಾಯ್ತ್ರಿ ತಪ್ಪಾಯ್ತ್ರಿ ಚಿಟ್ಟಿನ ಬರ್ದಂಗೆ ಹೇಳಿಬಿಟ್ಟಿನ್ರಿ. ಗೊತ್ತಾಗ್ಬೇಕಲ್ರಿ ಯಾರು ಕಟ್ಟಿದ್ದಂತ ಗೊತ್ತಾಗ್ಬೇಕಲ್ರಿ. ಅಲ್ಲ ಆವೇಶ ಸರಿಯೇ ಪಾಪ. ಆವೇಶ ಬಂದಾಗ ಒಂಚೂರು ತಣ್ಣಗಾಗಲಿ. ಅದು ಹಾಕಿದ್ರೆ ಮತ್ತು ಬಿಸಿ ಹೆಚ್ಚಾಗ್ತದೆ. ಅದಕ್ಕೆ ಬಿಸಿನೀರೇ ಹಾಕಿದ್ದು ನಾನು. ನೋಡ್ರೆ ಓ ಸಮಸ್ಯೆ 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 ಇದಕ್ಕೊಂದು ಸರಿಯಾದ ಉತ್ತರ ಸಿಗದೇ ಇದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಅದೇ ನೀವು ಮೈ ಮೇಲೆ ಒಂಥರ ಆವೇಶ ಬಂದಾಗ ಮಾಡಿದ್ರಿ ಗೌಡ ಕೊಡ್ತೇನೆ ಶಾಪ ಅಂತ. ಸಿಟ್ಟು ಆವೇಶ ಬಂದದಲ್ಲ. ಮೈ ಮೇಲೆ ಎಂತದ್ದು ಬಂದದ್ದಲ್ಲ ದೇವ ಬರ್ತದೆ. ನಾನು ಇದಕ್ಕಿದ್ದಕ್ಕೆ ರಕ್ತದೊತ್ತಡ ಹೆಚ್ಚಾಯ್ತು ಅಂತ ಹೇಳಿ ಅಂಥದ್ದೆಲ್ಲ ಏನಿಲ್ಲ. ಯಾಕೆಂದ್ರೆ ನಾನು ಊಹಿಸಲಾರದೆ ಇದ್ದದ್ದನ್ನು ಅವ್ರು ಆಡಿದ್ರಲ್ಲ. ಹೌದು ಅಲ್ಲ ಹೋಗಿ ಹೋಗಿ ನನ್ನ ಮೇಲೆ ಅಪವಾದ. ಅದು ಅಪ್ಪಿನ ಮೇಲೆ. ಹೌದು ಅವರೇ ಕದ್ದಿದ್ದು ಅಂತ. ಹೌದೇ ವಿಷಯ ಹೇಳಿದ್ದೀನಿ. ನೋಡ್ರೆ ಓ ಇದು ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ನಾಳೆಗಾದ್ರೂ ಪ್ರಶ್ನೆ. ಇದಕ್ಕೆ ಉತ್ತರ ಬೇಕು. ಯಾಕೆಂದ್ರೆ ಪಕ್ಕನೆ ಅನುಮಾನ ಬರುವುದು ಸಹಜ. ಸಹಜ. ಯಾಕೆಂದ್ರೆ ಗರ್ಭಗುಡಿಯೊಳಗೆ ಹೋಗುದು ನಾವಿಬ್ರು, ನೀವೇ ಇಬ್ರು ಮತ್ತಾರು ಹೋಗುದಿಲ್ಲ. ಹಾಗಾಗಿ ಪಕ್ಕನೆ ಊರವರು ಅದನ್ನೇ ಭಾವಿಸ್ತಾರೆ. ಹಾಗಿದ್ರೆ ಸತ್ಯ ಏನು ಅಂತ ಊರಿನವರಿಗೆ ಗೊತ್ತು. ಊರವರಿಗೆ ಗೊತ್ತಾಗಿದೆ ನೀವೇ ಕದ್ದದ್ದು ಅಂತ ಹೇಳಿ. ಹಾಗೆ ತಿಳ್ಕೊಳ್ತಾರೆ. ತಿಳ್ಕೊಂಡಿದ್ದಾರೆ. ಈಗ ನೀನು ಕದ್ರೇನು ನಾನು ಕದ್ರೇನು ಅಷ್ಟೇ. ಅಲ್ಲ ಹೌದು. ಒಂದೇ ಮನೆಯವರಲ್ಲ. ನಮ್ಮ ಮನೆಗೆ ಹೋಗುದಲ್ವಾ. ಅಪ್ಪ ಆಗ್ಲಿ ಮಗ ಆಗ್ಲಿ ನಾನು ಕದ್ರೆ ಮನೆಗೆ ಹೋಗ್ತದೆ, ನೀವು ಕದ್ರೆ ಬೇರೆ ಎಲ್ಲಿಗೆ ಹೋಗ್ತದೆ ಅಂತ ಹೇಳಲಿಕ್ಕೆ ಉಂಟಾ? ಈಗ ಹೋಗುದಾ? ಅಲ್ಲ ಹೇಳಲಿಕ್ಕಿಲ್ಲ ಅಂತ ಮನೆಗೆ ಹೋಗುದು. ಈಗ ಊರಿನವರು ಏನು ಹೇಳುದು? ಅಪ್ಪ ಕದ್ರು ಒಂದೇ ಮಗ ಕದ್ರು ಒಂದೇ. ಹೌದು. ನಮ್ಮ ಮನೆತನಕ್ಕೆ ಅಪವಾದ ಅಲ್ವಾ? ಹೌದಪ್ಪ. ಹಾಗಿದ್ರೆ ಈ ಅಪವಾದ ಶಾಸ್ತ್ರಿಗಳೇ ಒಂದು ಕೆಲಸ ಮಾಡ್ರಿ. ಅವ್ರು ಕದ್ದಿದ್ದ ನೀವು ಕದ್ದಿದ್ದ ಒಂದು ತೀರ್ಮಾನ ಮಾಡಿ ಆಮೇಲೆ ನಾನು ಕರ್ಸಿ. ತೀರ್ಮಾನ ಮಾಡುವ ವಿಷಯವೇ ಇಲ್ಲ. ತೀರ್ಮಾನ ಮಾಡಿ ಈಗ ನಾನು ಏನು ಮಾಡಿ ಹೇಳಿಲ್ಲ. ಹಾ ಈಗ ನೀವು ನಂಬುತ್ತೀರಿ. ಹೌದು. ನಿಮಗೆ ನನಗೆ ನಿಮಗೆ ನಂಬಿಕೆ ಕೈಲಾಸ ಶಾಸ್ತ್ರಿಯಲ್ಲಿ ವಿಶ್ವಾಸ ಉಂಟ್ರಿ. ನಾನು ಹೇಳಿದ್ರೆ ನಿಮಗೆ ದೇವರ ವಾಕ್ಯ. ದೇವರ ವಾಕ್ಯ. ನೀವು ಒಪ್ಪುತ್ತೀರಿ, ಊರಿನವರೆಲ್ಲ ನಂಬುತ್ತಾರೆ. ಅವ್ರು ಒಪ್ಪುದಿಲ್ಲ. ಅಥವಾ ಮುಂಭಾಗದಲ್ಲಿ ಒಪ್ಪಿಯ ಹಿಂದಿನಿಂದ ನಾಳೆ ಹೇಳಲಿಕ್ಕಿಲ್ಲ. ಎಂತದ್ದು ಒಂದು ಹುಟ್ಟಿದರಲ್ಲಿ ಅಲ್ವ? ಹೌದಪ್ಪ. ಕೈವಾಡ ಏನಾದ್ರು ಆಗ್ಲೇಬೇಕಪ್ಪ. ಅಪವಾದ ಬಂದಿತ್ತು. ಹೌದು. ಒಂದು ಕೆಲಸ ಮಾಡು, ಓ. ಊರಿನವರು ಎಲ್ಲ ನಂಬುವ ಹಾಗೆ ನಾನು ಮಾಡ್ತೇನೆ. ಹಾ ಹಾಗೆ ಹೇಗೆ? ಇಷ್ಟು ದಿವಸ ಪ್ರಾಮಾಣಿಕವಾಗಿ ಹಾ. ನಾನು ದೇವರಿಗೆ ಪೂಜೆ ಮಾಡಿದ್ದವರು ಹೌದು. ಆ ದೇವರ ಹತ್ರ ಹೇಳಿ. ಹಾ ಓ, ಎಷ್ಟೊತ್ತಿಗೆಪ್ಪಯ್ಯ? ನಾಳೆ ನಾಳೆ ಬೆಳಿಗ್ಗೆ. ನಾಳೆ ಬೆಳಿಗ್ಗೆ. ಸರಿ ಅಪ್ಪಯ್ಯ. ಹಾಗಾಗಿ ಊರಿನವರಿಗೆಲ್ಲ ನಾನು ಪ್ರಚಾರ ಮಾಡ್ತೇನೆ. ಎಲ್ಲರೂ ಬಂದು ಸೇರಲಿ. ಆಯ್ತಪ್ಪಯ್ಯ. ದೇವರ ಮುಂಭಾಗದಲ್ಲಿ ನಾಳೆಯ ದಿವಸ ಎಲ್ಲರೂ ಬಂದು ಸೇರಬೇಕು. ಆಯ್ತು. ದೇವರಿಂದಲೇ ಹೇಳಿಸ್ತೇನೆ. ನಾಳೆ ಬೆಳಿಗ್ಗೆ 10 ಬಾರಿ. ಆಯ್ತು ಆಯ್ತು ನೋಡ್ರಿ, ನಾನು ಅದನ್ನು ಪೂರೈಸಿ ಇವತ್ತು ನಾವು ಯಾವುದೇ ನಿಮ್ಮ ಮಧು ಮಾಂಸ ಯಾವುದೂ ಇಲ್ಲ. ಅಲ್ಲ ನಾನು ಸ್ನಾನ ಮಾಡುದಿಲ್ಲ ಅಂತ ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರಿ? ಮಾಡ್ತೀರಾ? ದಿನ ಮಾಡ್ತೀನಿ. ಆಯ್ತಾದ್ರೆ ಯಾವ್ದ್ರಲ್ಲಿ ಇವತ್ತು ಮಾಡಿ. ಮಧು ಮಾಂಸ ಇವತ್ತಿಲ್ಲ, ನಾಳೆ ಸಂಜೆ ಇಲ್ಲ ನಂತರ. ಇಲ್ಲ ಇಲ್ಲ ಹಾ. ನಾನು ದೇವಸ್ಥಾನ ಕೇಳಿರಿ ಕೇಳಿರಿ ಕೇಳಿರಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ಅಪ್ಪಯ್ಯ ದೇವರ ಹತ್ರ ಮಾತಾಡಿಸ್ತಾರೆ. ನೀವೆಲ್ಲರೂ ಯಾರಾದ್ರೂ ಮಧ್ಯದಲ್ಲಿ ಎದ್ದು ಹೋದ್ರೆ ಆಹಾರವನ್ನು ಕದ್ದದ್ದು ನೀವೇ ಅಂತೇಳಿ ನಿಮ್ಮ ಮನೆಗಳಿಗೆ ತನಿಖಾಧಿಕಾರಿಗಳು ಬರ್ತಾರೆ. ಈ ಎಲ್ಲಾ ಕತೆ ಮುಗಿಯುವವರೆಗೆ ಯಾರು ಎದ್ದು ಹೋಗ್ಬಾರ್ದು. ಯಾರಾದ್ರೂ ಎದ್ದು ಹೋದ್ರೆ ತಲೆ ಮೇಲೆ ದೇವರ ಆಣೆ ಇದೆ. ಇದು ನಿಮಗೆ ಆಗಿತ್ತು, ನನಗೆ ಆಗಿತ್ತಿಲ್ಲ. ಎಲ್ಲ ಭಯಂಕರ. ನಾಳೆ ಕೈ ಮುಗಿ ಕೈ ಮುಗಿ ಕೈ ಮುಗಿ. ಇಲ್ಲಿ ಬಾ. ಆಯ್ತಾನೆಲ್ಲ ಬಂದು ಸೇರಿದ್ದಾರ?
ಗೌಡ್ರಿಗೆ ಕೊಟ್ಟಿದ್ದೀನಿ, ಅವರಿಗೆ ಆಗಲೇ ಕೊಟ್ಟಿದ್ದೇನೆ ನಾನು. ಶಿವನೇ ನಿತ್ಯವೂ ನಿನ್ನ ಬೋಧಿಸುವ ಸದ್ಭಕ್ತ, ಶಿವನೇ ನಿತ್ಯವೂ ನಿನ್ನ ಪೂಜಿಸುವ ಸದ್ಭಕ್ತ, ಇವಾಗೊದಗಿದ ಪವಾದ ಹರಿಸುನಿ, ಇವಾಗೊದಗಿದ ಅಪವಾದ ಹರಿಸುನಿ. ಶಿವನೇ ದಯದೋರೆಂದು ಶಾಸ್ತ್ರಿ ಬೇಡಿದ ನಾಗನು, ಬೇಡಿದ ಶಿವನೇ ಶಿವನೇ ಕಾಳಹಸ್ತೇಶ್ವರ ಸನ್ನಿಧಾನದಲ್ಲಿ ಮಾಡಿಕೊಳ್ಳುವಂತಹ ಅರಿಕೆಯನ್ನು ಅವಧರಿಸಬೇಕು. ನೀ ದೇವರಿಗೆ ಬೈಯುವುದಪ್ಪಯ್ಯ, ಪ್ರಾರ್ಥನೆ ಮಾಡು. ಹೊರಗೆ ಕಾಣುವುದಕ್ಕೆ ಕೇವಲ ಕಲ್ಲಿನ ಮೂರ್ತಿ ನೀನು, ಆದರೆ ಕೇವಲ ನಿನ್ನನ್ನು ಕಲ್ಲಿನ ಲಿಂಗವಾಗಿ ನಾವು ಕಂಡುಕೊಂಡದ್ದಲ್ಲ. ಒಳಗಿರುವ ಸತ್ಯ ನಮ್ಮ ಅಂತರಂಗಕ್ಕೆ ಚೆನ್ನಾಗಿ ಗೊತ್ತಿದೆ. ಸ್ವಾಮಿ, ಲೋಕದ ತಾಯಿ ತಂದೆಗಳಾಗಿ ಅರ್ಧನಾರೀಶ್ವರನಾಗಿ ನಿನ್ನನ್ನು ಆರಾಧಿಸಿಕೊಂಡು ಈ ತನಕ ನಾನು ಬಂದವು. ನನ್ನ ಅಂತರಂಗ ಎಷ್ಟು ಶುದ್ಧ, ನಾನು ಎಸಗಿದಂತಹ ಕರ್ತವ್ಯದಲ್ಲಿರಬಹುದಾದಂತಹ ಪರತೆ ಏನು ಅನ್ನುವುದನ್ನೆಲ್ಲ ನಿನಗೆ ನಾನು ಪ್ರತ್ಯೇಕ ವಿವರಿಸಬೇಕಾದದ್ದಿಲ್ಲ. ಏನಿದ್ರೂ ಇಷ್ಟು ದಿವಸ ನಾನು ಮಾಡಿದ್ದೆಲ್ಲ ಸರ್ವ ಸಮರ್ಪಣಾ ಭಾವದಿಂದ ನಿನಗೇ ಕೊಟ್ಟಿದ್ದೇನೆ ಅಲ್ಲ. ಮತ್ತೆ ನನ್ನಲ್ಲಿ ಎಂತದ್ದು ಅಷ್ಟೇ, ನಿಮ್ಮ ಹತ್ರ ಏನಿಲ್ಲ, ಎಲ್ಲ ದೇವರ ಮುಂಭಾಗದಲ್ಲಿ ಸರ್ವ ಸಮರ್ಪಣಾ ಭಾವದಿಂದ ಎಲ್ಲ ಅರ್ಪಿಸಿ ಆಗಿದೆ. ಆದ್ರೆ ನನ್ನದ್ದಾದಂತಹ ಸತ್ಯನಿಷ್ಠೆಯೇ ಈಗ ಪ್ರಶ್ನಾರ್ಹವಾಗಿ ಪರಿಣಮಿಸಿದೆ. ನನ್ನ ಮಾನ ಮರ್ಯಾದೆ, ನನ್ನ ಘನತೆ ಉಳಿಸಿಕೊಡುವಂತಹ ಹೊಣೆ ನಿನಗೆ. ಆದ್ದರಿಂದ ನೀನು ಮೈದೋರಿಯೇ ಆಡಬೇಕು ಅನ್ನುವಂತಹ ಕೇಳಿಕೆಯನ್ನು ನನ್ನದ್ದಿಲ್ಲ. ಯಾಕೆ? ಪ್ರತ್ಯಕ್ಷವಾಗಿ ನಿನ್ನನ್ನು ಕಾಣುವುದಕ್ಕೆ ನಮ್ಮ ಕಣ್ಣುಗಳಿಗೆ ಸಾಮರ್ಥ್ಯ ಸಾಲದು. ಆದ್ರೆ ಲೋಕದ ಮಂದಿಗಳು ಕುರುಡಾಗಿ ನನ್ನ ಕುರಿತಾಗಿ ಅಪವಾದದ ವಾಕ್ಯಗಳನ್ನು ಹೇಳ್ತಾ ಇದ್ದಾರೆ. ಹೌದು, ಈಗ ಬಲವಾದ ಅನುಮಾನ ಉಂಟು, ಶಾಸ್ತ್ರೀಯ ಆಹಾರ ಕದ್ದದ್ದು. ಹೌದಪ್ಪ, ಎಲ್ಲಿಯವರೆಗೆ ಕೇಳಿದ್ರೆ ನಿನ್ನೆ ದಿನ ಗೌಡರ ಬಾಯಿಂದಲೇ ಆ ಮಾತು ಬಂತು. ನೀವೇ ಕಗ್ಗತ್ತಂತ. ಹೌದೇನ್ರಿ? ಯಾವಾಗ ಗೌಡರ ಹಾಗೆ ಆಡಿದ್ರು, ಈ ತನಕ ಸತ್ಯಾತ್ಮನಾಗಿ ನಂಬಿದಂತಹ ಶಾಸ್ತ್ರೀಯ ಕುರಿತಾಗಿ ಅನುಮಾನವನ್ನು ತಳೆದರು. ಇನ್ನು ಊರಿನವರ ಅನುಮಾನ ಪರಿಹರಿಸಬೇಕು ಅಂತಾದ್ರೆ ನೀನೇ ಬಾಯಿ ಬಿಡಬೇಕಲ್ಲದೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ಒಳಗಿರುವ ಶಕ್ತಿಗೆ ಕೈ ಮುಗೀತಾ ಇದ್ದೇನೆ, ಕೈ ಬಿಡಬೇಡ. ಹಾರ ಕದ್ದವ ಯಾರು? ಶಾಸ್ತ್ರಿ ಅಪರಾಧ. ಎರಡು ವಾಕ್ಯ ನಿನ್ನ ಬಾಯಿಂದ ಬಂದ್ರೆ ಸಾಕು ದೇವರೇ, ನಾನು ಇಷ್ಟರವರೆಗೆ ಎಲ್ಲವನ್ನೂ ನಿನಗೆ ಒಪ್ಪಿಸಿದ್ದಕ್ಕೆ ಸಾರ್ಥಕ ಆಗುತ್ತದೆ. ಅನುಗ್ರಹ ಆಗಬೇಕು. ಓ ನನ್ನ ಮುದ್ದು ಮಕ್ಕಳೇ, ನಿಮ್ಮ ಭಕ್ತಿಗೆ ಮೆಚ್ಚಿ ಮೈದೋರಿದವನಿದ್ದೇನೆ. ನನ್ನ ಕಂಠೀ ಹಾರವನ್ನು ಕದ್ದವನು ಕೈಲಾಸ ಶಾಸ್ತ್ರಿ ಅಲ್ಲ. ಬೇಡರ ದಿನ ಬೇಡರ ದಿನ ಬೇಡರ ದಿನ ಸತ್ಯ ಸುಳ್ಳಾಯ್ತಲ್ಲಪ್ಪಯ್ಯ, ಸತ್ಯ ಸುಳ್ಳಾಯ್ತಪ್ಪಯ್ಯ. ಸತ್ಯ ಸುಳ್ಳಾಗುದು. ಗೌಡ್ರು ಬಂದು ಹೇಳಿದ್ರು, ಶಾಸ್ತ್ರಿಗಳೇ ಹಾರ ಕರ್ತದ್ದು ಅಂತ ಹೇಳಿದ್ದರಿಂದ ಇಡೀ ಊರಿನ ಜನಗಳು ಇದೇ ಸತ್ಯ ಅಂತ ನಂಬಿದ್ರು. ಆ ಸತ್ಯ ಸುಳ್ಳಾಯ್ತಲ್ಲಪ್ಪಯ್ಯ, ಸತ್ಯ ಸುಳ್ಳಾಯ್ತು. ನಿನಗೊಂದು ಲೋಕದ ನ್ಯಾಯ ಗೊತ್ತುಂಟು. ಏನಪ್ಪಯ್ಯ? ಕಣ್ಣಿಗೆ ಕಾಣುವುದನ್ನೆಲ್ಲ ನಾವು ಸತ್ಯ ಅಂತ ತಿಳಿಯುತ್ತೇವೆ. ಆದ್ರೆ ಶಾಸ್ತ್ರ ಏನ್ ಹೇಳ್ತದೆ? ಏನು? ಇದೆಲ್ಲ ಸುಳ್ಳು. ಕಣ್ಣಿಗೆ ಕಾಣದಿದ್ದದ್ದೊಂದೇ ಸತ್ಯ. ಹೌದು, ಅದು ಒಳಗಿರುವುದು ಆಕಾಶವಾಣಿ. ಲೋಕಕ್ಕೆ ಈಗ ಅಶರೀರವಾಗಿ ಹೇಳಿ ಆಯ್ತಲ್ಲ. ಅದೇ ಆಕಾಶವಾಣಿ. ಏನ್ ಹೇಳ್ತೀರಿ ಗೌಡ್ರೆ? ನನ್ನ ಪ್ರಾಮಾಣಿಕ ಪ್ರಶ್ನೆ ಉಂಟಾಯ್ತು. ಅಪ್ಪಯ್ಯ ಬನ್ನಿ, ನಂಗೆ ಸಣ್ಣ ಅನುಮಾನ ಬರ್ತದೆ. ಈ ಈಶ್ವರ ದೇವರಿಗೆ ಶೀತ ಆಗಿಲ್ಲ? ಈಶ್ವರ ದೇವರಿಗೆ ಶೀತ ಆಗಲಿಕ್ಕೆ ಅವರು ದಿನ ಅಲ್ಲೇ ಹಿಮಾಲಯದಲ್ಲಿ ಇರುವುದಲ್ಲ. ಆದ್ರೂ ಶೀತ ಆದಾಗಿ ಒಂದು ಹೆಣ್ಣು ಸ್ವರದಲ್ಲಿ ಬಂತಲ್ಲ.
ಹಾ ಆಕಾಶವಾಣಿ ಪಂಪಿನವಾಡು ಜಮೀನ್ದಾರ ಅಮ್ಮಾಯಿ. ಅಲ್ಲ ಹಾಗಲ್ಲ, ಕಾರಣ ಏನು? ನನ್ನ ಸಂಕಲ್ಪದಲ್ಲಿ ಇದ್ದದ್ದೇ ಏನು? ಅರ್ಧನಾರೀಶ್ವರ ಹಾ ಹಾ ಅಲ್ವಾ? ಹೌದೌದು. ಅದು ಬಹುಶಃ ಈಗ ಹೆಣ್ಣಿನ ಕಡೆಯಿಂದ ಮಾತಾಡಿದ, ಹಾ ಈ ಬದಿಗೆ ತಿರುಗಿದ್ರು ದೇವರು ಬಹುಶಃ ಹಾಗಾದ್ರೆ ಹಾ. ಆದ್ದರಿಂದ ಅದು ಸ್ತ್ರೀ ಧ್ವನಿ ಬಂದ. ಅಪ್ಪ. ಮತ್ತೆ ಇನ್ನೊಂದು ಹೇಳು, ಹಾ ದೇವರು ಕಾಣುವಾಗ ಗಂಡು, ಹಾ ಆದ್ರೆ ದೇವರು ಗಂಡ ಅಲ್ಲ. ಅಲ್ಲ. ಹಾ. ನಾವು ಅವನನ್ನ ಏನ್ ಹೇಳ್ತೇವೆ? ಹಾ. ಪರಬ್ರಹ್ಮ ಹೇಳ್ತೇವೆ. ಹೌದು. ಪರಬ್ರಹ್ಮ ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಅರ್ಥ. ಈಗ ಮಾತಾಡಿದ್ದು ಹೆಣ್ಣು ಅಲ್ಲ ಗಂಡು ಅಲ್ಲ, ದೇವರಲ್ವೇನೋ? ಅದೇ ಅದೇ ಎಂತದೊಂದು ಇಲ್ಲದೆ ಇದ್ದ ಅನುಮಾನ ಅಲ್ಲ. ಇಲ್ಲ. ನೀವು ಹೇಳಿದಾಗೆ ದೇವರು ಗಂಡು ಅಲ್ಲ ಹೆಣ್ಣು ಅಲ್ಲ, ಈಗ ಮಾತಾಡಿದ್ದು ಗಂಡು ಅಲ್ಲ ಹೆಣ್ಣು ಅಲ್ಲ. ಬಂದು ಸೇರಿದವರಿಗೆಲ್ಲ ಪ್ರಸಾದ ಕೊಡು, ಆಮೇಲೆ ಅವರೆಲ್ಲ ಅವರವರ ಆದ್ರೆ ಒಂದು ಅಭಯ, ಆದ್ರೆ ಒಂದು ನಿಮ್ಮ ಅರ್ಜುನಿಯ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನನ್ನು ಮಾತಾಡಿಸಿದಿರಿ. ನಿಮ್ಮ ಮಗನಾದಂತ ನಾನು ರಕ್ತಗತವಾಗಿ ಬಂದಂತ ಪ್ರತಿಭೆಯನ್ನು ಪ್ರಕಟಪಡಿಸುವುದು ಬೇಡವೇ? ನೀವು ಯಾವ ದೇವರನ್ನು ಮಾತಾಡಿಸಿದಿರೋ ಅದೇ ದೇವರನ್ನು ನಾನು ಪ್ರತ್ಯಕ್ಷ ಮಾಡಲೇ ಗೌಡ್ರೆ. ಆಗಲಿ ಆಗಲಿ, ಒಂದು ಅವಕಾಶ ಉಂಟಲ್ಲ? ಹಾಗಾಗಿ ನಿಲ್ಲಿ. ಗಂಡು ಗೌಡರು ಖಾದಿಂಬಿಗೆ ಹುಣ್ಣು ಧನವ ಕೈದಿರಿ ಏನಿದು ಹುಂಡಮಾಲಿಯು ನುಡಿದರೆಂದಿರಿ ಭಂಡ ಅಂದವಳು. ಓ ಶಾಸ್ತ್ರೀಯ, ನಿಮ್ಮ ದೇವರು ಇದಾ? ಓ ಆಗ ಬಾಯಿಗೆ ಸೂರ್ಯ ಬಗುತಾ ನಿಲ್ಲಿಸಿಬಿಟ್ಟೆ ಈಗ. ನಮ್ಮ ಅಪ್ಪಯ್ಯ ಮಾತಾಡಿಸಿ ಈ ದೇವರೇ ಯಾವ ಮುಟ್ಟಲಾಗದಂತ ಪವಿತ್ರವಾದಂತ ಶಿವಲಿಂಗದ ಗರ್ಭಗುಡಿಯಲ್ಲಿ ನಿಂತು ಮಾತಾಡಿದ್ದು ಇವಳೇ. ನೋಡಿ ಶಾಸ್ತ್ರಿಗಳೇ, ಇನ್ನು ಹೊಡಿಸ್ತಿದ್ದೆ ನಾನು, ಅದು ನೀವು ಬ್ರಾಹ್ಮಣರಾಗಿ ಕೆಟ್ರಿ. ಇಲ್ಲದಿದ್ರೆ ನೀವು ಹೊಡಿಸ್ತಿದ್ದೆ, ಇಲ್ಲದಿದ್ರೆ ನಿಮ್ಮ ತಲೆ ಬೋರ್ಸಿ ಅದ್ರ ಮೇಲೆ ಸಗಣಿ ಕಟ್ಟೆ ಕಟ್ಟಿ ಮೆರವಣಿಗೆ ಮಾಡಿಸ್ತಿದ್ದೆ. ಗೌಡ್ರೆ, ಭಾರತದವ ಇಂಥವರಂತ ಗೊತ್ತಾದ್ರೆ ಸಾರ್ವಜನಿಕವಾಗಿ ಅವರಿಗೆ ಸನ್ಮಾನ ಮಾಡ್ತೇನೆ ಅಂತ ಹೇಳಿದಂತ ನಿಮ್ಮ ನಾಲಿಗೆ ಅಲ್ವೇ? ಹೌದು. ಈ ನಾಲಿಗೆಯಿಂದ ಮತ್ತೊಮ್ಮೆ ಮಾತುಗಳು ಬರಬಹುದೇ? ಹಾಗೆ ಹೇಳಿದ್ದು ಯಾಕೆ? ನಿಮ್ಮಿಂದ ಸರಿ ಬರಲಿ ಅಂತ, ಯಾರು ಕದ್ದಿದ್ದು ಅಂತ ಬರಲಿ ಅಂತ ಹಾಗೆ ಮಾತಾಡಿಲ್ಲ. ಗೌಡ್ರೆ ಗೌಡ್ರೆ ಗೌಡ್ರೆ, ನೋಡಿ ನಿಮ್ಮ ಮುಖ ನೋಡಿ ನಾನು ಬಿಟ್ಟಿದ್ದಲ್ಲ, ನಿಮ್ಮ ಹೆಂಡತಿ ಬಂದು ಹೊಳ್ತಾ ಇದ್ದಾರೆ ಗೌರಮ್ಮ, ಆದ್ರಿಂದ ಬಿಡ್ತಾ ಇದ್ದೇನೆ. ಗೌಡ್ರೆ, ಓ ಅಪ್ಪ, ನೀವು ತಿಳಿದು ಹೇಳಿದ್ರು ತಿಳಿಯದೇ ಹೇಳಿ ಒಂದು ವಾಕ್ಯವನ್ನು ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದಿರ್ಬೇಕು. ನೀವು ಬ್ರಾಹ್ಮಣರಾಗಿ ಕೆಟ್ರಿ ಅಲ್ಲ. ನೀವು ಹೇಳಿದ್ದು ನಾನು ಬ್ರಾಹ್ಮಣರಾದ್ದರಿಂದ ನನಗೆ ಹೊಡಿಲಿಕ್ಕೆ ಆಗುದಿಲ್ಲ, ಆದ್ದರಿಂದ ಕೆಟ್ಟ ಹೋದೆ ಅಂತ ನೀವು ಹೇಳಿದ್ದು. ಶಿಕ್ಷೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ. ಆದರೆ ಆ ವಾಕ್ಯ ದೇವರೇ ನಿಮ್ಮ ಬಾಯಿಂದ ಹೇಳಿಸಿದ್ದು. ಬ್ರಾಹ್ಮಣ ಆದರೆ ಸಾಲದು, ಆ ಬ್ರಾಹ್ಮಣ್ಯವನ್ನು ಕೊನೆ ತನಕ ಉಳಿಸಿ ಅವ ಬದುಕಬೇಕು. ಆದರೆ ನಾನು ಕೆಟ್ಟೋದು, ಬ್ರಾಹ್ಮಣರಾಗಿ ಕೆಟ್ಟಿರಿ, ಇದು ಯಥಾರ್ಥವೇ ಹೌದು. ನನ್ನದು ಅಪರಾಧ ಆಗಿ ಹೋಯಿತು. ಇನ್ನು ಬಯಲಿನಲ್ಲಿ ಅಡಗಲಿಕ್ಕೆ ಏನು ಉಂಟು? ಈ ಪ್ರಪಂಚದಲ್ಲಿ ಮಾನವನಾದವ ಹಾಗೆ ಎಲ್ಲಿಯಾದರೂ ಒಂದು ಸಲ ತಪ್ಪು ಹೆಜ್ಜೆಯನ್ನು ಊರಿದು ನಾವು, ಆಮೇಲೆ ಜಾರುದಾರಿಯಲ್ಲಿ ಜಾರ್ತಾ 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 ಹೋಗ್ತಾ. ಲೋಕ ನನ್ನಲ್ಲಿ ಇರಿಸಿದಂತಹ ವಿಶ್ವಾಸ ಎಷ್ಟು ದೊಡ್ಡದು. ಗೌಡರಾದ ನೀವಾಗಲಿ, ಕಾಳಹಸ್ತಿಪುರದ ಮಂದಿಗಳಾಗಲಿ ನಡೆದಾಡುವ ದೇವರು ಅಂತ ಕೈಲಾಸ ಶಾಸ್ತ್ರಿಯನ್ನು ಗೌರವಿಸಿ, ಲೋಕಕ್ಕೆ ಒಳಿತು ಮಾಡುವಂತಹ ಪುರೋಹಿತರು ಅಂತ ನನ್ನನ್ನು ಕಂಡಾಗ ದೇವರಿಗೆ ಕೈ ಮುಗಿದಾಗೆ ಕೈ ಮುಗಿದು. ಆದರೆ ಉಳಿಸಿಕೊಳ್ಳಲಾರದೇ ಹೋದೆ. ನನಗೆ ಪಶ್ಚಾತ್ತಾಪ ಆಗ್ತದೆ. 4 ಮಂದಿಗಳಿಗೆ ಹೇಳಬೇಕಾದ ಸ್ಥಾನದಲ್ಲಿದ್ದವ ನಾನು ಕಾಲು ಜಾರ ಕೂಡದಿತ್ತು. ಆದರೆ ಏನು ಮಾಡೋಣ, ಮನಸ್ಸು ಇಂದ್ರಿಯಗಳು ಬಲವಾದದ್ದು ಮನುಷ್ಯನಲ್ಲಿ. ತಪಸ್ವಿಗಳಾದವರು ಕಾಲು ಜಾರಿದ್ದನ್ನು ನಾವು ಕೇಳುತ್ತೇವೆ ಇತಿಹಾಸದಲ್ಲಿ. 1000 ವರ್ಷಗಳ ಕಾಲ ಇಂದ್ರಿಯ ನಿಗ್ರಹವನ್ನು ಮಾಡಿ ಪರದೈವದ ಕುರಿತಾಗಿ ಅನುಸಂಧಾನ ಮಾಡಿದಂತಹ ಋಷಿಮುನಿಗಳಾದರೂ ಒಂದು ದುರ್ಬಲವಾದ ಕ್ಷಣದಲ್ಲಿ ಕಾಲು ಜಾರಿದ್ದಕ್ಕೆ ನಮಗೆ ಇತಿಹಾಸ ಸಿಗ್ತದೆ, ಪುರಾವೆ ಸಿಗುತ್ತದೆ. ಏನು, ನಾನು 1000 ವರ್ಷ ತಪಸ್ಸು ಮಾಡಿದವನು, ಹೆಂಡತಿ ಮಕ್ಕಳು ಮನೆ ಮಠ ಅನ್ನುವಂತಹ ಒಂದು ಸಂಸಾರದ ಮಧ್ಯದಲ್ಲಿ ಬದುಕಿದವ, ಭೋಗ ಜೀವನವನ್ನು ಅನುಭವಿಸಿದವ. ಮಾನವ ಸಹಜವಾದಂತಹ ಎಲ್ಲ ಆಸೆ ಆಕಾಂಕ್ಷೆಗಳು ನನಗೂ ಸಹಜವೇ ತಾನೆ. ಏನು ಮಾಡೋಣ, ಹೊರಗಿನ ಸೌಂದರ್ಯವೇ ಸೌಂದರ್ಯ ಅಂತ ಭಾವಿಸಿದೆ. ಹೆಂಡತಿ ಕಾಣುವುದಕ್ಕೆ ಕಪ್ಪು, ಒರಟು ಸ್ವಭಾವದವಳು, ವನಪು ವಯ್ಯಾರ ಲಾವಣ್ಯ ಬೆಡಗು ಬಿನ್ನಾಣ ಅಂತ ಏನು ಅಂತಲೇ ಗೊತ್ತಿಲ್ಲದೇ ಇದ್ದವಳು.
ಅಂಥವಳೊಂದಿಗಿನ ಸಂಸಾರದಲ್ಲಿ ಮನಸ್ಸೇ ಕಮರಿ ಹೋಗಿತ್ತು. ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಕಾಮಹಾರಿ ಅರ್ಚಕನಾದಂತಹ ನಾನೇ ಕಾಮವಶನಾಗುವಂತಹ ಸನ್ನಿವೇಶ ಬಂತು. ಅದರ ಮೂಲಕವಾಗಿ ಜಾರಿ ಒಂದು ಸಲ ತಪ್ಪಿದನು, ಅದನ್ನು ಮತ್ತೆ ಸರಿಪಡಿಸಲಿಕ್ಕಾಗಿ ಊರಿನ ಮುಂಭಾಗದಲ್ಲಿ ಅದನ್ನು ಅಡಗಿಸುವುದಕ್ಕೆ ಬೇಕಾಗಿ ಮತ್ತೆ 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 ತಪ್ಪುಗಳನ್ನು ಎಸಗುತ್ತಾ ಹೋದೆ. ಎಲ್ಲಿಯ ತನಕ ಒಬ್ಬ ಆಚಾರವನ್ನು ಕೆಟ್ಟಂತಹ ಬ್ರಾಹ್ಮಣ ಎಲ್ಲಿಯ ತನಕ ಬಂದು ಹೋಗ್ತಾನೆ ಅಂತಾದರೆ ನನ್ನ ಅಸ್ತಿತ್ವವೇ ಕಾಳಹಸ್ತೀಶ್ವರನ ಪೂಜೆಯಲ್ಲಿರುವುದು. ಆ ದೇವರ ದೇವತ್ವವನ್ನು ನಾನು ಒಪ್ಪಲಿಲ್ಲ. ಅವನ ಕಂಠಿಹಾರವನ್ನೇ ಅಪಹರಿಸುವಷ್ಟು ನಾನು ತಪ್ಪಿ ಹೋಗ್ತೇನೆ ಅಂತಾದರೆ ಇದಕ್ಕೆ ಯಾವ ಕಾಲಕ್ಕೂ ಕ್ಷಮೆ ಇಲ್ಲ. ಯಾವ ಅಪರಾಧಕ್ಕೆ ಕೊಡಬೇಕಾದ ಶಿಕ್ಷೆ ಇದೆಯೋ ಅದನ್ನು ಸ್ವೀಕರಿಸುವುದಕ್ಕೆ ನಾನು ಸಿದ್ಧನೇ. ಆದರೆ ತಾವು ದಯಾವಂತರು. ಒಂದು ಮಾತು ಹೇಳಿದ್ರಿ, ನಿಮ್ಮ ಹೆಂಡತಿ ಆ ಅಮ್ಮ ಬಂದು ಕಣ್ಣೀರಿಡಿಸಿ ಕೇಳಿಕೊಳ್ಳುತ್ತಾ ಇದ್ದಾಳೆ, ಬಿಟ್ಟು ಬಿಡಿ, ಅವರನ್ನು ದಂಡಿಸಬೇಡಿ. ಯಾಕೆಂದ್ರೆ ಅಪಮಾನ ಸಹಿಸಿಕೊಂಡು ಬದುಕುವುದಕ್ಕೆ ಸಿದ್ಧರಾದವರಲ್ಲ ಸ್ವಾಭಿಮಾನಿಗಳು. ನನ್ನ ಕೊರಳ ಮಾಂಗಲ್ಯ ಉಳಿಸಿಕೊಡಬೇಕು. ಹೀಗೆ ನಿಮ್ಮ ಮುಂಭಾಗದಲ್ಲಿ ಸರಗೊಡ್ಡಿ ಅವಳು ಯಾಚಿಸಿದಳು. ಒಂದು ಹೆಂಡತಿ ಆದವಳಿಂದ ಗಂಡನಿಗೆ ಸಿಗಬೇಕಾದ ಸುಖ ಏನು? ಇದಕ್ಕಿಂತ ದೊಡ್ಡದು ಹೇಳಿ? ಒಂದು ಕ್ಷಣಕ್ಕೆ ಮುಗಿದು ಹೋಗಬಹುದಾದ ದೇಹ ಸುಖವನ್ನೆಲ್ಲ ಹೆಂಡತಿಯಿಂದ ಹೊಂದಬೇಕಾದದ್ದು. ಅದು ಬೇಕು ಸಂಸಾರಕ್ಕೆ, ಪ್ರಜೋತ್ಪತ್ತಿಗೆ ಅಷ್ಟೇ. ಆದರೆ ಶಾಸ್ತ್ರದ ವಾಕ್ಯ ಸತ್ಯವಾಗಿಯೇ ಪರಿಣಮಿಸಿದೆ, ಅನುಮಾನ ಇಲ್ಲ. ಈ ಪ್ರಪಂಚದಲ್ಲಿ ಒಬ್ಬ ಮನುಷ್ಯನಾದವನಿಗೆ ಹೆಂಡತಿಗಿಂತ ಹಿರಿದಾದಂತಹ ಮಿತ್ರನಿಲ್ಲ, ಹೆಂಡತಿಗಿಂತ ದೊಡ್ಡದಾದಂತಹ ಔಷಧ ಮತ್ತೊಂದಿಲ್ಲ. ಆಪತ್ತಿನ ಕಾಲದಲ್ಲಿ ಒದಗಿ ಬರುವವಳು ಹೆಂಡತಿ ಅನ್ನುವುದನ್ನು ಅವಳು ತೋರಿಸಿಕೊಟ್ಟಳು. ಅವಳ ದೇಹದ ಸೌಂದರ್ಯ ಕುರೂಪವಾಗಿರಬಹುದು, ಆದರೆ ಆ ಹೃದಯದ ಸೌಂದರ್ಯ ಅರ್ಥ ಮಾಡಿಕೊಳ್ಳುವಲ್ಲಿ ಬುದ್ಧಿವಂತನಾದರೂ ನನಗಿಷ್ಟು ವೇಳೆಯಾಗಿ ಹೋಯಿತು. ಈಗ ಅರ್ಥ ಆಯಿತು ಅವಳ ಅಂತರಂಗ ಏನು ಅಂತ. ಒಂದು ದಿವಸ ತನ್ನ ಸುಖಕ್ಕಾಗಿ ಹಂಬಲಿಸಲಿಲ್ಲ. ನಾನು ಗದರಿಸಿದರೆ ಸ್ವೀಕರಿಸಿದಳು, ನಾನು ಹೊಡೆದರೆ ಉಂಡ್ಳು, ನಾನು ಆಕ್ಷೇಪಿಸಿದ್ದನ್ನೆಲ್ಲ ನುಂಗಿಕೊಂಡೇ ಬದುಕಿದಳು. ನನಗೆ ಮಾತ್ರ ಸುಖವಾಗಿ ಬದುಕುವುದಕ್ಕೆ ಅವಕಾಶವನ್ನು ಒದಗಿಸಿಕೊಡು. ಈಗ ಅರ್ಥ ಆಯಿತು, ಈಗ ಅರ್ಥ ಆಯಿತು ಅವಳದ್ದಾದಂತಹ ಯೋಗ್ಯತೆ. ಬಣ್ಣಕ್ಕೆ ಮರುಳಾಗಬೇಕಾದದ್ದಲ್ಲ ಮನಸ್ಸು, ಗುಣಕ್ಕೆ ಮರುಳಾಗಬೇಕಾದದ್ದು. ಆದರೆ ನನ್ನ ಮೂಲಕವಾಗಿ ಊರಿಗೂ ಗೊತ್ತಾಗುವ ಹಾಗಾಯಿತು. ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ಳಿ. ಕೈ ಮುಗಿಬೇಡ್ರಿ, ದೊಡ್ಡವ್ರಿ ನೀವು, ಊರಿನ ಹಿರಿಯರು. ನಿಮ್ಮ ದೊಡ್ಡ ಗುಣಕ್ಕೆ ಇನ್ನು ಬೇರೆ ಉದಾಹರಣೆಯೇ ಬೇಡ. ಇಷ್ಟು ಅಪರಾಧ ಮಾಡಿದವನನ್ನಾದರೂ ಊರಿಗೆ ಹಿರಿಯರು ನೀವು ಅಂತ ನೀವು ಒಪ್ಪಿಕೊಳ್ತೀರಿ ಅಂತಾದರೆ ನಿಮ್ಮ ಹಿರಿತನ ಅಲ್ಲಿ ಗೊತ್ತಾಗ್ತದೆ. ಗೌಡ್ರೆ, ದಂಡಿಸಿದರೆ ನನ್ನ ಹೆಂಡತಿಯ ಕಣ್ಣೀರಿಗೆ ಕಾರಣ ಆಗುತ್ತದೆ, ಹಾಗೆಂದು ದಂಡನೆಯೇ ಬೇಡ ಅಂತ ಅದರ ಅರ್ಥ ಅಲ್ಲ. ಇನ್ನು ಕಾಳಹಸ್ತೀಶ್ವರನ ಆ ಲಿಂಗವನ್ನು ಮುಟ್ಟಿ ಪೂಜಿಸುವ ಅರ್ಹತೆ ನನಗಿಲ್ಲ. ನಾನು ಅದನ್ನು ಕಳ್ಕೊಂಡೆ. ಹಾಗಾಗಿ ನಿಮ್ಮಲ್ಲಿ ಕೈ ಮುಗಿದು ಕೇಳಿಕೊಳ್ತೇನೆ. ನನ್ನ ಮಗ ಇವ ಆಗುವುದಕ್ಕೆ ಮುಗಿದ. ನನಗೆ ಗೊತ್ತುಂಟು ಇವನ ಅಂತರಂಗ, ಗೊತ್ತಾಯಿತು. ಅಪ್ಪನನ್ನು ಸಿಕ್ಕಿಸಿ ಹಾಕಬೇಕು ಅನ್ನುವುದಕ್ಕಾಗಿ ಹೊರಟದ್ದಲ್ಲ. ಯಾವನು ನಿಜವಾದ ಮಗ, ಕುಲೋದ್ಧಾರಕನಾದವನು ನಿಜವಾದ ಪುತ್ರ, ಇಂಥ ಮಗ ಹುಟ್ಟಿದನಲ್ಲ ಅಂತ ಹಂಬಲಿಸ್ತಾ ಇದ್ದೆ ಇಷ್ಟು ದಿವಸ. ಗೌಡ್ರೆ, ಸಾರ್ವಜನಿಕರ ಸಮ್ಮುಖದಲ್ಲಿ ನಿಮ್ಮಲ್ಲಿ ಹೇಳ್ತೇನೆ, ಇಂಥ ಮಗನನ್ನು ನಾನು ಪಡೆದನಲ್ಲ ಅಂತ ಅಭಿಮಾನದಿಂದ ಹೇಳ್ತೇನೆ. ಅಪರಾಧ ಮಾಡಿದವ ಅಪ್ಪನೇ ಆಗಲಿ, ಆದರೆ ಆ ಅಪರಾಧವನ್ನು ಊರಿಗೆ ತಿಳಿಸಿಕೊಡುವಂತಹ ಕೆಲಸ ಮಾಡಬೇಕಾದದ್ದು ನನ್ನ ಹೊಣೆ ಅಂತ ಊರಿಗೊಂದು ಆದರ್ಶವನ್ನು ಕಾಣಿಸಿಕೊಟ್ಟನಲ್ಲ ಈ ಮಗ. ನೀವು ಒಪ್ಪಿದರೆ ಕಾಳಹಸ್ತೇಶ್ವರನ ಪೂಜೆ ಮಾಡುವಂಥ ಅವಕಾಶವನ್ನು ಈ ಕಾಶಿಮಾಣಿಗೆ ಇನ್ನು ಮುಂದೆ ಒದಗಿಸಿಕೊಡ್ಬೇಕು. ಆಯ್ತು ರೀ. ನನಗೇನು ಓಂ ನಮಃ ಶಿವಾಯ ಹೇಳಿಕೊಂಡು ಮನೆಯಲ್ಲೇ ಕಾಲ ಕಳೆಯುತ್ತೇನೆ. ಅಪ್ಪ, ಈ ಪ್ರಕರಣ ಊರಿಗಿಡಿ ಗೊತ್ತಾದ ಮೇಲೆ ಅಮ್ಮ ಒಂದು ದಿವಸ ಊಟ ಮಾಡಲಿಲ್ಲ. ಅಪ್ಪ ಬರದೆ ನಾನು ಊಟ ಮಾಡುವುದಿಲ್ಲ ಅಂತೇಳಿ ದೇವರ ಕೊನೆಯಲ್ಲಿ ಬರೀ ಹಾಲು ಹಣ್ಣನ್ನು ಕುಡಿದು ಬದುಕ್ತಾ ಇದ್ದಾಳೆ ಅಮ್ಮ. ವಯೋವ್ರತವನ್ನು ಮಾಡ್ತಾ ಇದ್ದಾಳೆ. ನನ್ನ ಗಂಡನಿಗೆ ಸುಖ ಸಿಗಲಿ, ಬಂದ ಅಪವಾದ ದೂರ ಆಗಲಿ ಅಂತೇಳಿ ಅಮ್ಮ ಕಾಯ್ತಾ ಇದ್ದಾರೆ. ಹೋಗಿ ಅಪ್ಪ, ಅಮ್ಮನನ್ನು ಸಮಾಧಾನಪಡಿಸಿ. ನನಗೆ ಅಮ್ಮ ಬೇಕು, ಅಪ್ಪ ಬೇಕು, ಅಪ್ಪ ನನಗೆ ಅಮ್ಮ ಬೇಕು, ನನಗೆ ಅಮ್ಮ ಬೇಕಪ್ಪ, ಅಮ್ಮ ಬೇಕು ಅಪ್ಪ, ಅಮ್ಮ ಬೇಕಪ್ಪ. ಮಗು ಹೇಳಪ್ಪ, ಯಾಕೆ ಈ ಮಗನು ಅಂತ ಭಾವಿಸಿದ ಅಪ್ಪನಿಗೆ ಒಂದು ಸರಿಯಾದ ಸಂದೇಶ ಕೊಟ್ಟಿದ್ದ. ಇಂತಹ ಮಗ ಬೇಕಿರಲಿಲ್ಲ ಅಂತ ಎಷ್ಟೋ ಸಲ ಭಾವಿಸಿದ್ದೆ. ಆದರೆ
ಇಷ್ಟು ಮಾಡಿದ್ರು ಇಂಥ ಅಪ್ಪ ನನಗೆ ಬೇಕು ಅಂತ ನೀನು ಹೇಳ್ತೀಂತಾದ್ರೆ ಮಗು, ಶಾಸ್ತ್ರದಿಂದ ಅಲ್ಲ ಮಗ ಬುದ್ಧಿವಂತ ಆಗುವುದು ಈ ಪ್ರಪಂಚದಲ್ಲಿ, ಗುಣದಿಂದ ಅನ್ನುವುದನ್ನು ನೀನು ತೋರಿಸಿಕೊಟ್ಟೆ. ಒಳ್ಳೆಯದು ಮಗು. ಈ ಕಾಳಹಸ್ತಿಪುರದಲ್ಲಿ ಇನ್ನು ಮುಂದೆಯೂ ಆಯುಷ್ಯ ಪೂರ್ತಿ ಬದುಕಲಿಕ್ಕೆ ನನಗಿರುವ ಅರ್ಹತೆ ಒಂದೇ ಒಂದು, ಯಾವುದು ಗೊತ್ತು? ಗೌರಿಗೆ ಗಂಡನಾದದ್ದು, ಕಾಶಿಮಾಣಿಗೆ ಅಪ್ಪನಾದದ್ದು. ಎಲ್ಲರಿಗೂ ನಮಸ್ಕಾರ. ಓ, ನನಗೊಂದು ಅವಕಾಶ ಮಾಡಿ ಕೊಡ್ತೀರಾ? ನೀವೇ ಅಪ್ಪನಿಂದ ಏನೆಲ್ಲ ತಗೊಂಡಿದ್ದಾಳೋ ಅದನ್ನೆಲ್ಲ ನೀವೇ ವಸೂಲು ಮಾಡಿ. ನೋಡಿ ಅವಳು ಮುಖ ನೋಡಿ. ನಮ್ಮ ಅಪ್ಪನಿಂದ ಏನೆಲ್ಲ ಒಳಗೆ ಹಾಕಿದ್ಯಾ ಎಲ್ಲ ತೆಗೆದುಕೊಂಡು ಎಲ್ಲ ಹಾಕು, ಹೊರಗೆ ಹಾಕು. ಕೊಡ್ತೀನಿ. ಹಾಕು. ನಿನಗೆ ದೇವರದ್ದು ಆಗ್ತದೆ, ದೈವ ಭಂಡಾರ ಅಂತ ನಿನಗೆ ಜೀರ್ಣ ಆಗ್ತದಲ್ಲ. ಆಮೇಲೆ ಯಾವ್ದು ಉಂಗುರ ಎಲ್ಲ ಉಂಟು? ಉಂಗುರ? ಕೊಡು. ಅದು ತೆಗಿಲಿಕ್ಕೆ ಆಗುದಿಲ್ಲ. ಅದು ಕೊಡಿ. ಅಯ್ಯೋ ದೇವ್ರೆ, ನನ್ನ ಬೆರಳು. ಗೌಡ್ರೆ, ಇದೆಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು. ಆಮೇಲೆ ನಮ್ಮ ಮನೆಯ ಕೊಕ್ಕಿನಾಯಿ ಮಲಗೋ ಕೋಣೆಯಲ್ಲಿ ಅದು ಅಗತ್ಯ ಗೊತ್ತಾಯಿ. ಸಾರ್ವಜನಿಕರ ಮುಂದೆ ಕೈ ಮುಗಿದು ಹೇಳು, ನನ್ನ ಅಪರಾಧ ಆಯಿತು, ಇನ್ಯಾರು ಇಂಥ ವ್ಯವಹಾರ ಮಾಡಿದ್ರೆ ಇಂಥವ್ರಿಗೆ ಇಂಥ ಶಿಕ್ಷೆ ಆಗ್ತದೆ ಅಂತ ಹೇಳಿ. ಹೇಳು, ಕೈ ಮುಗಿದು. ಎಲ್ಲ ಸೇರಿದ್ದಾರೆ. ಹೇಳಲೇಬೇಕಾ? ಮಹಿಳೆಯರೇ ಮತ್ತು ಮಹನೀಯರೇ, ನೀನು ಇದಕ್ಕೆ ನಿಂತಟ್ಟು ಹೇಗೆ ಹೇಳುದು ನನಗೆ ಗೊತ್ತಿಲ್ಲ. ಸರಿ ಹೇಳು. ಮಹಿಳೆಯರೇ ಮತ್ತು ಮಹನೀಯರೇ, ನಾನು ನಿಮ್ಮ ಮಹಾರಾಣಿ ಮಾತಾಡುತ್ತಿರುವುದು. ಸಮಾಜ ಸೇವಕಿ. ನೀನು ಅವಳಿಂದ ಬಂದದ್ದು, ನೀನು ಮಹಾರಾಣಿ ಹಳೆ ಗೋಣಿಯಲ್ಲಿ ರಾಣಿ ಮಾತಾಡುವುದು. ನಾ ಮಾಡಿದ್ದೆಲ್ಲವೂ ತಪ್ಪಾಗಿ ಹೋಯಿತು. ಇದು ಮಹನೀಯರಿಗೆ ಮತ್ತು ಮಹಿಳೆಯರಿಗೆ ಆಯ್ತು. ಇಲ್ಲಿ ಇದ್ದವರಿಗೆಲ್ಲ ಈ ಕಡೆ ಅದವರಿಗೂ ಎಲ್ರಿಗೂ. ನಾ ಮಾಡಿದ ಹಾಗೆ ನೀವೇನಾದ್ರೂ ದಾರಿ ಹಿಡಿದ್ರೆ ನನ್ನ ಪರಿಸ್ಥಿತಿ ನಿಮಗೂ ಬರುತ್ತದೆ. ನನ್ನ ನಂಬಿ. ನೀನು ನಂಬಲಿಕ್ಕೆ ನೀನು ರಕ್ತೇಶ್ವರ್ಯ. ನೀನು ಮಠದ ಹಿಂಬದಿರೊಂದು ಕಲ್ಲು ಹಾಕಿ ನಿನ್ನನ್ನು ನಂಬಿ ಅದಕ್ಕೊಂದು ಗಂಡಾಂತರ ಆಗುದಿಲ್ಲ. ಇದ್ದದ್ದೇ ಸುಧಾರಿಸಿ ಕಷ್ಟ ಆಗಿದೆ. ಗೌಡ್ರೆ, ನಿಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಗೌಡ್ರೆ. ಏನು ಗೌಡ್ರೆ? ಒಂದು ಕಳಕಳಿಯ ವಿನಂತಿ. ಇದೊಂದು ಊರಿನಲ್ಲಿ ಹಳೇ ಬಾವಿ ಇದ್ದ ಹಾಗೆ. ಇದಕ್ಕೆ ಗೊತ್ತಿದ್ದವರು ಹೋಗಿ ಬೀಳ್ತಾರೆ, ಗೊತ್ತಿಲ್ಲದವರು ಹೋಗಿ ಬೀಳ್ತಾರೆ, ಹಗಲಲ್ಲಿ ಬೀಳ್ತಾರೆ, ರಾತ್ರಿಯಲ್ಲಿ ಹೋಗಿ ಬೀಳ್ತಾರೆ. ಆದ್ದರಿಂದ ನೀವು ದಯಮಾಡಿ ನಿಮ್ಮ ಕೃಪಾ ಕಟಾಕ್ಷದಿಂದ ಈ ಹಳೇ ಬಾವಿಗೆ ಒಂದು 10 ಗಾಡಿ ಹೊಯ್ಗೆಯನ್ನು ತಂದು ಈ ಬಾವಿಯನ್ನು ಮುಚ್ಚಿಸಿ ಊರಿಗೆ ಕ್ಷೇಮವಾಗುವಂತೆ ಒಂದು ಈ ವ್ಯವಹಾರ ಮಾಡಬೇಕು. ನಾನು ಮಾಡ್ತೇನೆ. ಆಯ್ತು. ಇನ್ನು ಮುಂದೆಲ್ಲಾದ್ರೂ ಹೀಗಿನ ವ್ಯವಹಾರ ಮಾಡಿದ್ರೆ ಗಡಿಪಾರು ಮಾಡಿಬಿಡ್ತೇವೆ. ಒಳ್ಳೆ ರೀತಿಯಲ್ಲಿ ಇರುವುದಾದ್ರೂ ಇರ್ಬೇಕೇನೋ. ಗಡಿಪಾರು ಇನ್ನು ಇಂಥ ವ್ಯವಹಾರವನ್ನು ನಾನು ಖಂಡಿತವಾಗಿಯೂ ಮಾಡುವುದಿಲ್ಲ. ಮಾಡ್ಲಿಕ್ಕೆ ನೀವು ಅವಳ ಬಿಳಿ ಚರ್ಮಕ್ಕೆ ಮಾಡಲಿಕ್ಕೆ ಏನು ಅಂತ ಕೇಳ್ತೀರಿ ಗೌಡ್ರಿ? ನಿರಪರಾಧದ ಕಿನ್ನಡಿಯಲ್ಲಿ ಹೊಡಿತಾ ಇದ್ದಾರೆ. ಕಿತ್ತಲು ದಿಣ್ಣಗೆ ಬಿಗಿದಿಗ ಉತ್ತಮ ನೇಣಿಗೆ ಅಗ್ನಿಯು ಪಿಡಿಯುತ್ತೆ ತಗಿಸ ಚಿತ್ತದಿ ಶಿವನಾಮವನ್ನು ಚರಿಸುತ್ತಲಿ ಬಂದನು ಹರುಚದಿ ದೇವಾಲಯಕ್ಕೆ. ಪರಮೇಶ್ವರ, ನಿನ್ನನ್ನು ನಂಬಿದ ಭಕ್ತರ ಮೇಲೆ ನಿನಗೆ ಎಷ್ಟು ಕರುಣೆ ಅನ್ನುವುದು ನನಗೆ ಗೊತ್ತಾಯಿತು ಸ್ವಾಮಿ. ಕಳ್ಳತನ ಮಾಡದೆ ಹೋದ್ರೂ ಕಳ್ಳತನದ ಆರೋಪ ನನಗೆ ಬಂತು. ನನ್ನ ದೇಹವನ್ನು ಬಿಗಿಯಾಗಿ ಬಂಧಿಸಿದ್ರು ಸ್ವಾಮಿ. ನನ್ನ ದೇಹವನ್ನು ದಂಡಿಸಿದ್ರು, ಹೊಡೆದರು. ಆವಾಗ ನಾನು ಹೇಳಿದ್ದು ಓಂ ನಮ ಶಿವಾಯ ಅನ್ನುವಂತಹ ನಿನ್ನ ನಾಮಸ್ಮರಣೆ. ನಿನ್ನ ಮಹಿಮೆಯು ಏನು? ನನಗೆ ಬಿಗಿದಂತಹ ಹಗ್ಗಕ್ಕೆ ಬೆಂಕಿ ತಗುಲಿ ಆ ಹಗ್ಗವೆಲ್ಲವೂ ಸುಟ್ಟು ಹೋಯಿತು ಸ್ವಾಮಿ. ಹೊಡೆದ ಪರಿಣಾಮವಾಗಿ ರಕ್ತ ಸೋರುತ್ತಿದ್ರು, ಗಾಯವಾಗುತ್ತಿದ್ರು. ನನ್ನ ದೇಹಕ್ಕೆ ಒಂದಿಷ್ಟು ಗಾಯವಾಗಲಿಲ್ಲ, ನೋವಾಗಲಿಲ್ಲ ಸ್ವಾಮಿ. ಇದೆಲ್ಲವೂ ನಿನ್ನ ಕರುಣೆ ಎಂಬ ಹಾಗೆ ಭಾವಿಸಿ ನಿನ್ನನ್ನೇ ಧ್ಯಾನಿಸುವುದಕ್ಕಾಗಿ ಮತ್ತೊಮ್ಮೆ ನಿನ್ನ ಪಾದ ಮೂಲಕ್ಕೆ ಬಂದಿದ್ದೇನೆ ಸ್ವಾಮಿ. ಜಯ ಕಂದುಗರ ಪದ ಧ್ಯಾನ
ಸ್ವಾಮಿ. ನಿನಗಿಲ್ಲದೆ ಇದ್ದಂತಹ ಕಣ್ಣು ಈ ತಿಣ್ಣನಿಗೂ ಬೇಡ. ನಾ ಏನು ಮಾಡಲಿ? ಹೌದು, ರಕ್ತ ಸೋರುವುದು ನಿಲ್ಲಬೇಕು ಅಂತಾದ್ರೆ ಅದೇ ಸರಿ. ನನ್ನ ಕಣ್ಣನ್ನೇ ತೆಗಿದ್ದೇನೆ. ನನ್ನ ಕಣ್ಣನ್ನೇ ಕಿತ್ತು ರಕ್ತ ಸೋರುತ್ತಿರುವಂತಹ ನಿನ್ನ ಕಣ್ಣಿರುವ ಜಾಗಕ್ಕೆ ನಾನು ಅದನ್ನು ಇಳಿದ್ದೇನೆ ಸ್ವಾಮಿ. ಆ ಮೂಲಕವಾಗಿ ಆದರೂ ನಿನ್ನ ಕಣ್ಣೀರು ಸುರಿಯುವುದು ನಿಲ್ಲಿಸಬೇಕು. ಪ್ರಭೋ ಪ್ರಭೋ, ಇದು ನೀನೇ ಕರುಣಿಸಿದಂತಹ ಈ ಕಣ್ಣನ್ನು ನನ್ನ ಬಾಣದಿಂದ ಪ್ರಭೋ ಪ್ರಭೋ, ಇದು 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 ನಿನ್ನ ಕಣ್ಣಿಗೆ ಇರಿಸಿದ್ದೇನೆ ಪ್ರಭೋ. ರಕ್ತ ಸುರಿಯುವುದು ನಿಂತಿತ್ತಲ್ಲ, ರಕ್ತ. ಪ್ರಭೋ, ಏನಿದು? ಈ ಕಣ್ಣಿನಲ್ಲಿ ರಕ್ತ ಸೋರುವುದು ನಿಂತರೆ ಮತ್ತೊಂದು ಕಣ್ಣಿನಲ್ಲಿ ರಕ್ತ ಸೋರುತ್ತಿದೆ. ಪ್ರಭೋ, ನಿನಗೆ ನನ್ನ ಇನ್ನೊಂದು ಕಣ್ಣು ಬೇಕೆ ಪ್ರಭು? ನನ್ನ ಇನ್ನೊಂದು ಕಣ್ಣು ಬೇಕೆ? ಕೊಡ್ತೇನೆ ಪ್ರಭು, ಅದನ್ನು ಕಿತ್ತು ಕೊಡ್ತೇನೆ. ಆದರೆ ಆ ಕಣ್ಣನ್ನು ಕಿತ್ತು ಕೊಡುವಂತಹ ಸಂದರ್ಭ, ಅದನ್ನು ತೆಗೆದು ನಿನ್ನ ಕಣ್ಣಿರುವ ಜಾಗದಲ್ಲಿ ನಾನು ಇರಿಸಬೇಕು ಅಂತಾದ್ರೆ ನನಗೆ ದೃಷ್ಟಿಯೇ ಕಾಣುವುದಿಲ್ಲಲ್ಲ ಪ್ರಭು. ನಾನೇನು ಮಾಡಲಿ? ಹೌದು, ನಿನ್ನ ಕಣ್ಣಿರುವಂತಹ ಗುರುತು ನನಗೆ ಗೊತ್ತಾಗಬೇಕು. ಕ್ಷಮಿಸು ಪ್ರಭು. ಇದು ನನ್ನ ಕಾಲ ಹೆಬ್ಬೆರಳನ್ನೇ ಆ ಕಣ್ಣಿರುವ ಜಾಗಕ್ಕೆ ಇಟ್ಟಿದ್ದೇನೆ. ಉಳಿದ ಒಂದು ಕಣ್ಣನ್ನು ಮುಚ್ಚಿದೆ ಮೇಚ್ಚಿದೆ ದಿನ ನಿನ್ನ ನಿತಲ ಭಕ್ತಿಗೆ ಸತರಿತನಿಗೆಲ್ಲ ಭಕ್ತರೊಳಗೆ ನೀನು ಹೆಚ್ಚಿನವನು ಬೆಳೆದಿಡಲು ಮೆಚ್ಚಿದೆ ಮೆಚ್ಚಿದೆ ದಿನ ನಿನ್ನ ಭಕ್ತಿಗೆ ಮೆಚ್ಚಿ ಮೈದೋರಿದ್ದೇನೆ. ಕಣ್ಣುಗಳನ್ನು ಕಿತ್ತು ನನಗೆ ಅರ್ಪಿಸಿದೆಯಾ? ಅಳಬೇಡ, ಇದು ಕಳೆದುಕೊಂಡಂತಹ ಕಣ್ಣುಗಳನ್ನು ನಿನಗೆ ಮತ್ತೆ ಸೇವಾ ಭಕ್ತಿಗೆ ನೀ ಮುದವದಾಡುತ್ತ ಒಲಿದಿಗೆ ಬಾಮರನ ತುಸು ಸೇವಾ ಭಕ್ತಿಗೆ ನೀ ಮುದವದಾಡುತ್ತ ಒಲಿದಿಗೆ ಹೇ ಮಹಾತ್ಮನಿ ಹೇಳಲೇನದ ದೋಷವಾದೆ ಭೂಮಿಯೊಳು ನಾ ಬಾಳಲಾರೆನು ನೇಮಿಸಿ ನಿನ್ನಯ ಪದಾರ್ಥಗಿ ನಾಮುದದಿ ಸೇರುವಿನು ಕರುಣವ ತೋರೋ ತೊರಿಯೇ ಪಾಮರನ ತುಸು ಸೇವಾ ಭಕ್ತಿಗೆ ನೀ ಮುದವ ತಾಳುತ್ತವನಿಗೆ ಶಿವನೇ ಶಿವನೇ ಜಯ 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 ಮಹಾದೇವ ಪರಮೇಶ್ವರ, ನನ್ನ ಭಕ್ತಿಗೆ ಒಲಿದು ಪ್ರತ್ಯಕ್ಷನಾದೆಯ ಸ್ವಾಮಿ. ಹೌದಪ್ಪ. ನಿನ್ನನ್ನು ಕಾಡುವುದಕ್ಕೆ ಎಷ್ಟೋ ಸಾವಿರ ಸಾವಿರ ವರ್ಷಗಳಿಂದ ತಪಸ್ಸನ್ನು ಮಾಡಿದ್ರು ಅಂತವರಿಗೂ ಅಗೋಚರನಾದಂತಹ ನೀನಿಂದು ಕಾಡಬೇಡನಾದಂತಹ ಮಾಂಸ ತಿನ್ನುವಂತಹ ಈ ಬೇಡರ ತಿನ್ನನಿಗೆ ಪ್ರತ್ಯಕ್ಷನಾದೆಯ ಪ್ರಭು. ನಿನ್ನನ್ನು ಪೂಜೆ ಮಾಡುವ ವಿಧಾನ ಗೊತ್ತಿಲ್ಲ ಸ್ವಾಮಿ. ನಾನು ಧ್ಯಾನ ಮಾಡ್ತಾ ಇದ್ದೇನೆ, ನನಗೆ ತಿಳಿದ ಹಾಗೆ ನಾನು ನಿನ್ನನ್ನು ಪೂಜೆ ಮಾಡಿದೆ ಸ್ವಾಮಿ. ಇಂದು ನಿನ್ನ ಕಣ್ಣಿನಲ್ಲಿ ಒಸರುತ್ತಿರುವಂತಹ ರಕ್ತವನ್ನು ನಿಲ್ಲಿಸುವುದಕ್ಕೆ ನನ್ನ ಕಣ್ಣನ್ನು ಅರ್ಪಿಸಿದಾಗ ಒಲಿದು ಹೋದಂತಹ ನನ್ನ ಕಣ್ಣನ್ನು ಮತ್ತೊಮ್ಮೆ ನನಗೆ ಒಪ್ಪಿಸಿದೆಯಾ? ಹೌದಾ ಪ್ರಭು, ನಿನ್ನನ್ನು ಕಂಡ ಮೇಲೆ ನನಗೆ ಇನ್ನೇನು ಆಸೆ ಇಲ್ಲ ಸ್ವಾಮಿ. ಈ ಲೋಕವೇ ಎಲ್ಲಿ ನೋಡಿದ್ರು ಕೂಡ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂತ ಅಡಿಶರ್ವರ್ಗದಲ್ಲಿ ತುಂಬಿ ಹೋಗಿದೆ. ಒಬ್ಬರನ್ನು ನೋಡಿದರೆ ಮತ್ತೊಬ್ಬರಿಗೆ ಆಗುವುದಿಲ್ಲ. ಯಾರನ್ನು ನನ್ನವರು ಎಂಬ ಹಾಗೆ ನಾನು ಭಾವಿಸಿದ್ದೇನೋ ಅಂತವರೇ ನಮಗೆ ಮುನಿಯುತ್ತಿದ್ದಾರೆ ಪ್ರಭು. ಆದ್ದರಿಂದ ಈ ಜೀವನದಲ್ಲಿ ಬದುಕುವಂತ ಆಶೆ ಇಲ್ಲ ಸ್ವಾಮಿ. ನಿನ್ನನ್ನು ಕಂಡ ಮೇಲೆ ಇನ್ನೇನು ಬಯಕೆ? ನನ್ನನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೋ ಪ್ರಭು. ನನಗೆ ಇತ್ತಿಗೆ ನಿನ್ನಯ ಕಣ್ಣ ಸದ್ಭಕ್ತನೆ ಕೇಳಿದಿನ್ನ ಪೃಥ್ವಿ ಕರಿವರು ದಿನ್ನ ನಿಂಬುದಗಿ ಉತ್ತಮ ನಾಮ ಕಣ್ಣಪ್ಪ ನಿಂದಿನುದ ಇತ್ತಿಗೆ ನಿನ್ನಯ ಕಣ್ಣ ಸದ್ಭಕ್ತನೆ
ಹೇಳತೇನೆ ಕೇಳಿದಿಲ್ಲ ಬೇಡರ ಕಣ್ಣಪ್ಪ ಬೇಡರ ಕಣ್ಣಪ್ಪ ಇನ್ನು ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ ಒಂದು ಮಾತಿದೆ. ಅಂಗಗಳಲ್ಲಿ ಶಿರವೇ ಪ್ರಧಾನವಾದರೆ ಇಂದ್ರಿಯಗಳಲ್ಲಿ ನಯನಗಳೇ ಪ್ರಧಾನವಾದುದು. ಮಾನವನಿಗೆ ಸುಖವನ್ನು ಅನುಭವಿಸುವುದಕ್ಕೆಂದೇ ದೇವರು ಕೊಟ್ಟ ಸುಂದರ ಸ್ವರ್ಗವೇ ಈ ನಿಸರ್ಗ. ಅದನ್ನು ನೋಡುವುದಕ್ಕೆ ನೇತ್ರಗಳನ್ನು ದಯಪಾಲಿಸಿದ್ದಾನೆ. ಇಂತಹ ನೇತ್ರಗಳನ್ನೇ ನೀನು ನನಗೆ ಅರ್ಪಿಸಿಬಿಟ್ಟೆ. ನೀನು ನನ್ನ ಭಕ್ತ ಶ್ರೇಷ್ಠನಿರುವೆ ನೀನು. ಆದ ಕಾರಣ ಕಣ್ಣುಗಳನ್ನೇ ನನಗೆ ಅರ್ಪಿಸಿ ಭಕ್ತಿಯನ್ನು ಮೆರೆದಂತಹ ದಿಣ್ಣನಾದ ನೀನು ಇನ್ನು ಮುಂದಕ್ಕೆ ಲೋಕದಲ್ಲಿ ಕಣ್ಣಪ್ಪ ಬೇಡರ ಕಣ್ಣಪ್ಪ ಪ್ರಸಿದ್ಧ. ನಿನ್ನನ್ನು ನಾನಾ ವಿಧದಲ್ಲಿ ಪರೀಕ್ಷಿಸಿದೆ ಎನ್ನುವ ಹಾಗೆ ನೀನು ಅಳಲದಿರು. ಮೋಕ್ಷ ಬೇಕೆ ನಿನಗೆ. ನನಗೆ ಈ ಜೀವನ ಸಾಕು ಸ್ವಾಮಿ. ಇನ್ನೂ ಕಾಲ ಈ ಭೂಮಿಯಲ್ಲಿ ನೀನು ಬದುಕಲೇಬೇಕು. ಆದರೆ ಸದಾ ನೆನಪಿನಲ್ಲಿಡು, ನನ್ನ ಭಕ್ತನಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಇರು. ಕಾಲ ಬಂದಾಗ ನಿನ್ನನ್ನು ನಾನೇ ಕರೆಸಿಕೊಳ್ತೇನೆ. ಜಯ 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 ಜಯ